ರಣರಂಗದಲ್ಲಿ ಇವತ್ತೇನೇನಾಯಿತು? 13ನೆಯ ದಿನ ಅಮೆರಿಕ ಇಸ್ರೇಲ್ಗಳು ಇರಾನಿನ ಮೇಲೆ ದಾಳಿಯನ್ನು ಆರಂಭಿಸಿ, ಇರಾನ್ ಪ್ರತಿದಾಳಿಯನ್ನು ಆರಂಭಿಸಿ ಇವತ್ತು 13 ದಿನ ಆಯಿತು. ಯುದ್ಧ ಏನು ಕಡಿಮೆ ಆಗ್ತಾ ಇಲ್ಲ. ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿಗೆ ತನ್ನ ಡ್ರೋನ್ಗಳ ಮೂಲಕ, ಮಿಸೈಲ್ಗಳ ಮೂಲಕ ಕೌಂಟರ್ ಕೊಡ್ತಾನೇ ಇದೆ. ನೋಡಿ, ಇರಾನು ಅಲ್ಲೊಂದು ಪವರ್ ಸೆಂಟರ್ ಅನ್ನೋದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಕೂತ್ಕೊಂಡು ಒಂದು ತೀರ್ಮಾನ ಮಾಡ್ತಾರೆ, ಆ ತೀರ್ಮಾನ ಜಾರಿಗೆ ಬರುತ್ತೆ ಅನ್ನೋ ಪರಿಸ್ಥಿತಿ ಇಲ್ಲ. ಇರಾನಿನಲ್ಲಿ ತುಂಬ ದೊಡ್ಡ ಹುದ್ದೆಯಲ್ಲಿದ್ದವರೇ ಘೋಷಣೆ ಮಾಡಿದ್ರು, ಗಲ್ಫ್ ರಾಷ್ಟ್ರಗಳ ಮೇಲೆ ಒಂದು ದಾಳಿ ಮಾಡಬಾರ್ದಾಗಿತ್ತು, ನಾವು ಇನ್ನು ಮುಂದೆ ಮಾಡೋದಿಲ್ಲ ಬಿಡಿ ಅಂತ. ಇವತ್ತು ಇರಾನಿನ ಹೇಳಿಕೆ, ನಾವು ಮುಂದುವರಿಸ್ತೀವಿ ದಾಳಿನ ಅಂತ. ಅಂದರೆ ಒಬ್ಬ ನಾಯಕ, ಒಂದು ನಾಯಕತ್ವ ಇದ್ದಿದ್ದರೆ ಹಿಂಗಾಗ್ತಿರ್ಲಿಲ್ಲ ಇರಾನ್ನಲ್ಲಿ. ಇವತ್ತು ದಾಳಿ ಮುಂದುವರಿಯಿತು. ಗಲ್ಫ್ ದೇಶಗಳಲ್ಲಿರುವ ಅಮೆರಿಕದ ಸೈನಿಕ ನೆಲೆಗಳನ್ನು, ಅಕ್ಕಪಕ್ಕದ ಆಯಿಲ್ ರಿಫೈನರಿಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಇವತ್ತು ದಾಳಿ ಮುಂದುವರಿಸಿತು. ಇರಾಕ್ನಲ್ಲಿ ಸ್ಪೆಷಲಿ ಆಯಿಲ್ ರಿಫೈನರಿಗಳ ಮೇಲೆ ಮಿಸೈಲ್ ದಾಳಿ ಧಾಗ ಹೊತ್ಕೊಂಡು ಉರಿತಾ ಇದ್ದಾವೆ ಅವೆಲ್ಲ. ಎಲ್ಲೆಲ್ಲಿ ಆಯಿಲ್ನ ಸಂಗ್ರಹ ಮಾಡಿಟ್ಟಿದ್ದಾರೋ ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ, ಆ ಟ್ಯಾಂಕ್ಗಳನ್ನು ಹೊಡಿತಾ ಇದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ 2 ಫ್ರಂಟ್ ವಾರ್ ಮಾಡ್ತಾ ಇರೋದು. ಈಗ ಒಂದು ಇರಾನ್ ಮೇಲೂ ದಾಳಿ ಮಾಡಬೇಕು, ಈ ಕಡೆ ಲೆಬನಾನ್ನಲ್ಲಿ ಹೋಗಿ ಹಿಜ್ಬುಲ್ಲಾ ಮೇಲೂ ದಾಳಿ ಮಾಡಬೇಕು. ಹಿಜ್ಬುಲ್ಲಾ ಮೇಲೆ ನಿರಂತರ ದಾಳಿ ಮಾಡ್ತಾ ಇದ್ದಾರೆ. ನೆನ್ನೆಯ ಸಂಖ್ಯೆ 470 ಜನ ಲೆಬನಾನ್ನಲ್ಲಿ ಸತ್ತಿದ್ದಾರೆ ಅಂತ ಹಿಜ್ಬುಲ್ಲಾ ಟೆರರಿಸ್ಟ್ಗಳು. ಇವತ್ತು ಲೆಬನಾನ್ ಕಡೆಯಿಂದ ಇಸ್ರೇಲ್ ಮೇಲೆ ದಾಳಿ, ಏಕಾಏಕಿ 106 ಮಿಸೈಲ್ ಸಿಡಿಸಿದ್ದಾರೆ ಹಿಜ್ಬುಲ್ಲಾ ಭಯೋತ್ಪಾದಕರು ಇಸ್ರೇಲಿನ ಮೇಲೆ. 2 ಫ್ರಂಟ್ ಫೈಟ್ ಇದು. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ದಾಳಿ ನೋಡ ಇಲ್ಲಿ. ಈ ಭಯೋತ್ಪಾದಕ ಸಂಘಟನೆಗಳ ಆಯುಧಾಗಾರಗಳ ಬಗ್ಗೆ ಮಾತಾಡಿದ್ದೀನಿ ನಾನು ಮುಂಚೆ. ಹಿಜ್ಬುಲ್ಲಾ ಹತ್ರ ಬಹಳ ಸೊಫೆಸ್ಟಿಕೇಟೆಡ್ ವೆಪನ್ಸ್ ಇದ್ದಾವೆ. ಹೌತಿ ಭಯೋತ್ಪಾದಕರ ಹತ್ರ ಬಹಳ ಸೊಫೆಸ್ಟಿಕೇಟೆಡ್ ವೆಪನ್ಸ್ ಇದ್ದಾವೆ. ಯಾರು ಕೊಟ್ಟರು ಅವ್ರಿಗೆ ವೆಪನ್ಸು? ಇರಾನ್ ಕೊಡ್ತು. ಅವರ ಖಜಾನೆಯಲ್ಲಿ ದುಡ್ಡು ತುಂಬಿ ತುಳುಕ್ತಾ ಇದೆ. ಯಾರು ಕೊಟ್ಟರು ಅವರಿಗೆ ದುಡ್ಡು? ಇರಾನ್ ಕೊಡ್ತು. ಹಮಾಸ್ ಭಯೋತ್ಪಾದಕ ಸಂಘಟನೆ ನೋಡಿ, ಗಾಜಾಗೆ ವೆಪನ್ಗಳ ಬಂದು ತಲುಪೋದು ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಹಮಾಸ್ ಹತ್ರ ದೊಡ್ಡ ಪ್ರಮಾಣದಲ್ಲಿ ಸೊಫೆಸ್ಟಿಕೇಟೆಡ್ ವೆಪನ್ಸ್ ಇಲ್ಲ. ಗಾಜಾ ತನಕ ಬಂದು ತಲುಪೋದು ಕಷ್ಟ ಅಂತ. ಗಾಜಾ 2 ಕಡೆಯಿಂದ ಇಸ್ರೇಲ್ ಅದನ್ನು ಆವರಿಸಿಕೊಂಡಿದೆ. ಇನ್ನೊಂದು ಕಡೆ ಮೆಡಿಟರೇನಿಯನ್ ಸಮುದ್ರ ಇದೆ, ಅಲ್ಲೂ ಇಸ್ರೇಲ್ ಕಾವಲು ಕಾಯುತ್ತೆ. ಮತ್ತೊಂದು ಕಡೆ ಈಜಿಪ್ಟ್ ಇದೆ, ಈಜಿಪ್ಟ್ ಪೂರ್ತಿ ಬಂದ್ ಮಾಡಿಬಿಟ್ಟಿದೆ ಬಾಗಿಲನ್ನು. ಆದರೆ ಲೆಬನಾನ್ನ ಹಿಜ್ಬುಲ್ಲಾಗಳಿಗಾಗಲಿ, ಯಮನ್ನ ಹೌತಿಗಳಿಗಾಗಲಿ ವೆಪನ್ಸ್ ತಲುಪಿಸೋದು ಇರಾನಿಗೆ ಕಷ್ಟ ಅಲ್ಲ, ತಲುಪಿಸುತ್ತದು. ನೀವು ಮ್ಯಾಪ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಇರಾನ್ ಮತ್ತು ಇಸ್ರೇಲ್ ಬಾರ್ಡರ್ ಶೇರ್ ಮಾಡೋದಿಲ್ಲ. ಈಗ ಇಸ್ರೇಲ್ ಮೇಲೆ ಇರಾನಿಯನ್ ದಾಳಿ ಮಾಡ್ತಾ ಇದೆಯಲ್ಲ, ಇರಾನಿಯನ್ ಮಿಸೈಲ್ಗಳು 2 ದೇಶಗಳನ್ನು ದಾಟ್ಕೊಂಡು ಬಂದು ಬೀಳಬೇಕು ಇಸ್ರೇಲ್ ಮೇಲೆ. ಇಸ್ರೇಲ್ ಇರಾನ್ ಮೇಲೆ ಏನು ದಾಳಿ ನಡೆಸ್ತಾ ಇದೆಯಲ್ಲ, ಇಸ್ರೇಲಿನ ಯುದ್ಧ ವಿಮಾನಗಳು 2 ದೇಶಗಳನ್ನು ದಾಟಕೊಂಡು ಇರಾನಿಗೆ ಹೋಗಿ ಯುದ್ಧ ಮಾಡಬೇಕು. ಬಾರ್ಡರ್ ಶೇರ್ ಮಾಡೋದಿಲ್ಲ ಅವು. ಇಸ್ರೇಲ್ ಜೊತೆ ಬಾರ್ಡರ್ ಶೇರ್ ಮಾಡೋದು ಲೆಬನಾನ್. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ಲೆಬನಾನ್ನಲ್ಲಿದೆ. ಲೆಬನಾನಿಗೆ ವೆಪನ್ಸನ್ನು ಇರಾನ್ ತಂದು ಕೊಡುತ್ತೆ. ಆ ಕೆಲಸ ಮಾಡುವುದು ಇರಾನ್ನಲ್ಲಿ ಯಾರು ಮಾಡ್ತಾರೆ? ಆ ಕೆಲಸ IRGCಯ ಕುದ್ಸ್ ಫೋರ್ಸ್ ಮಾಡುತ್ತೆ. ಅವರು ಕೊಟ್ಟ ವೆಪನ್ಸೇ ಇವು. ಇಸ್ರೇಲ್ ಮೇಲೆ 100 ಕ್ಷಿಪಣಿಗಳಿಂದ ದಾಳಿ. ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ದಾಳಿ ನೋಡಿ, ಅದನ್ನು ಹೊತ್ಕೊಂಡು ಉರಿತಾ ಇರೋದು ಸಮುದ್ರದ ಮಧ್ಯದಲ್ಲಿ. ಇರಾನ್ ಕಡೆಯಿಂದ ರಿಲೀಸ್ ಆಗಿರುವ ದೃಶ್ಯ ಅದು. ಅಮೆರಿಕದ 2 ತೈಲ ಟ್ಯಾಂಕರ್ಗಳು. ಭಾಳ ವೆಪನ್ ಸೆಕ್ಯೂರಿಟಿ ಇರೋದಿಲ್ಲ ಅವಕ್ಕೆ. ರಾಕೆಟ್ ಲಾಂಚರ್ ಇಟ್ಟು ಹೊಡೆದ್ಬಿಟ್ರು ಹೊತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್. ಅಮೆರಿಕದ 2 ತೈಲ ಟ್ಯಾಂಕರ್ಗಳು. ಇರಾಕ್ನ ಕಸರ್ ಬಂದರು ಹತ್ತಿರದ ತೈಲ ಘಟಕದ ಮೇಲೆ ಇರಾನ್ ದಾಳಿ ನಡೆಸಿತು. ಇರಾಕ್ನಲ್ಲಿ ಇರಾಕ್ ಕರಾವಳಿಯಲ್ಲಿದ್ದ ಅಮೆರಿಕದ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ. ಹಡಗಿನಲ್ಲಿದ್ದ ಜನರನ್ನು ರಕ್ಷಣೆ ಮಾಡಲಾಗಿದೆ.
ಕೇವಲ ಇರಾಕ್ ಮೇಲೆ ಮಾತ್ರ ಅಲ್ಲ, ಒಮನ್ನಲ್ಲಿನ ತೈಲ ಸಂಸ್ಕರಣಾ ಘಟಕಗಳ ಮೇಲೂ ಇರಾನ್ ದಾಳಿ ನಡೆಸ್ತಿವತ್ತು. ಸಲಾಲಹ್ ತೈಲ ಸಂಸ್ಕರಣೆ ಮತ್ತು ಸಂಗ್ರಹಾಲಯ ಒಮನ್ನಲ್ಲಿ, ಇದು ಒಮನ್ನಿನ ದೃಶ್ಯ. ಬಹರೇನ್ನಲ್ಲಿನ ತೈಲ ಸಂಸ್ಕರಣಾ ಘಟಕದ ಮೇಲೂ ಇರಾನಿನ ದಾಳಿ. ಬಹರೇನ್ ಏರ್ಪೋರ್ಟ್ನಲ್ಲಿ ಜೆಟ್ ಎಂಜಿನ್ ಸ್ಟೋರ್ ಮಾಡಿದ್ದ ಟ್ಯಾಂಕ್ಗಳನ್ನು ಇರಾನ್ ಹೊಡೆದಿದೆ ಬಹರೇನ್ನಲ್ಲಿ. ಇರಾನಿನ ಸ್ಟ್ರಾಟಜಿ ತುಂಬ ಕ್ಲಿಯರ್ ಆಗಿದೆ ಮತ್ತು ಇರಾನಿನ ದೃಷ್ಟಿಕೋನದಲ್ಲಿ ಕರೆಕ್ಟ್ ಇದೆ. ಇರಾನಿಗೆ ಬೇಕಾಗಿರೋದೇನು? ಯುದ್ಧ ನಿಲ್ಲಬೇಕು. ಅನ್ಡೌಟೆಡ್ಲಿ ಅವರ ಮೇಲಿನ ದಾಳಿ ನಿಲ್ಲಬೇಕು. ದಾಳಿ ನಿಲ್ಲಿಸಬೇಕು ಅಂತಂದರೆ ಇರಾನ್ ಸಂಪೂರ್ಣವಾಗಿ ಶರಣಾಗತ ಆಗಬೇಕು. ಇಮಿಡಿಯೇಟ್ ದಾಳಿ ನಿಲ್ಲಬೇಕು ಅಂದರೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ, ಬಿಟ್ಬಿಡಿ ನಮ್ಮನ್ನು ಅನ್ನಬೇಕು. ಹಂಗೆ ಅನ್ನೋದಕ್ಕೆ ತಯಾರಿಲ್ಲ ಅವರು. ಎರಡನೆಯ ಮಾರ್ಗ ಏನು ಇರಾನಿನ ಮೇಲೆ ದಾಳಿ ನಿಲ್ಲೋದಕ್ಕೆ? ಇಡೀ ಪ್ರಪಂಚದ ಎಲ್ಲ ದೇಶಗಳು ಸೇರ್ಕೊಂಡು ಅಮೇರಿಕ ಮೇಲೆ, ಇಸ್ರೇಲ್ ಮೇಲೆ ಒತ್ತಡ ಹಾಕಬೇಕು. ಸಾಕು ಮಾಡಿ ಇನ್ನು ನಿಲ್ಲಿಸಿ ಆ ದಾಳಿನ ಅಂತ. ಆ ಒತ್ತಡ ಅಮೇರಿಕದ ಮೇಲೆ ಬರಬೇಕು, ಇಸ್ರೇಲ್ ಮೇಲೆ ಬರಬೇಕು. ಎಲ್ಲ ದೇಶಗಳಿಗೆ ಏನು ದರ್ದು ಬಿದ್ದಿದೆ? ನೀವು ಬಡದಾಡ್ಕೊತಾ ಇದ್ದೀರಿ, ಬಡದಾಡ್ಕೊಂಡಿರಿ ಅಂತಾರೆ. ಎಲ್ಲ ದೇಶಗಳಿಗೆ ಈ ಯುದ್ಧ ನಿಲ್ಲುವ ದರ್ದು ಯಾವಾಗ ಬರುತ್ತೆ ಅಂದರೆ ಆಯಿಲ್ ಸಪ್ಲೈ ನಿಂತಾಗ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿ 22% ಆಯಿಲ್ ಸಪ್ಲೈಯನ್ನು ನಿಲ್ಲಿಸ್ತು ಇರಾನ್. ಹಾಗೆ ಅಕ್ಕಪಕ್ಕದ ದೇಶಗಳ ಸಂಗ್ರಹಾಗಾರಗಳು ದೊಡ್ಡ ದೊಡ್ಡ ತೈಲ ಟ್ಯಾಂಕರ್ಗಳನ್ನು ಹೊಡೆದು ಬಿಡೋದು, ಆಯಿಲ್ ಇಲ್ದಂಗೆ ಮಾಡೋದಲ್ಲಿ. ಉಸಿರುಗಟ್ಟು ಹೋಗುತ್ತೆ. ಪೆಟ್ರೋಲು ಡೀಸೆಲು ಬರದೆ ಹೋದರೆ ದೇಶಗಳ ಉಸಿರುಗಟ್ಟು ಹೋಗುತ್ತೆ. ಹಾಗೆ ಉಸಿರುಗಟ್ಟಿಸಿ ಅಮೇರಿಕದ ಮೇಲೆ ನಮ್ಮಗಳ ಮೂಲಕ ಒತ್ತಡ ಹಾಕಿಸುವ ತಂತ್ರಕ್ಕೆ ಇರಾನ್ ಬಂದಿದೆ. ಕರೆಕ್ಟ್ ಸ್ಟ್ರಾಟಜಿನೇ ಇದು. ಈ ನಮ್ಮ ಕಡೆ ಹಳ್ಳೀಲಿ ಹೊಲದ ದಾರಿ ಬಂದ್ ಮಾಡ್ತಾರೆ, ಬೇಲಿ ಹಾಕ್ತಾರೆ. ಏನೇ ಕಾರಣಕ್ಕೆ ಜಗಳ ಆದರು, ಒಂದು ಹೊಲ ದಾಟಿ ಇನ್ನೊಂದು ಹೊಲಕ್ಕೆ ಹೋಗಬೇಕು ಅಂದರೆ ಬಂದ್ ಮಾಡಿಬಿಡೋದಪ್ಪ, ದಾರಿ ಇಲ್ಲ ನಿನಗೆ ಅಂತ. ಹಾರ್ಮುಜ್ ಜಲಸಂಧಿನ ಇವರು ಬಂದ್ ಮಾಡಿರೋದೇ ಹಂಗೆ. ದಾರಿ ಇಲ್ಲ ನಿಮಗೆ. ನೋಡಿ, ಚೀನಾ ಪ್ರೆಷರ್ ಮಾಡ್ತಾ ಇದೆ ನಿಲ್ಲಿಸಿ ಯುದ್ಧನ ಅಂತ. ರಷ್ಯಾ ಪ್ರೆಷರ್ ಮಾಡ್ತಾ ಇದೆ. ಈಗಷ್ಟೇ ಪ್ರಪಂಚ 5 ವರ್ಷ, ವೆರಿ ಸ್ಮಾಲ್ ಪೀರಿಯಡ್, ಕೊರೋನಾದಿಂದ ಚೇತರಿಸಿಕೊಳ್ತಾ ಇದೆ. ಆರ್ಥಿಕತೆ ಇನ್ನೂ ಏಳಬೇಕು ಮೇಲೆ. ಅಂಥದ್ರಲ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆಗಿಬಿಟ್ರೆ ಮುಂದುವರಿಯುತ್ತಿರುವ ದೇಶಗಳ ಏರುಗತಿ ಇದೆಯಲ್ಲ, ಕೊಲ್ಯಾಪ್ಸ್ ಆಗಿಬಿಡುತ್ತದು. ಭಾರತದಂಥ ದೇಶಕ್ಕೆ ಇದರ ಇಂಪ್ಯಾಕ್ಟ್ ಭಾಳ ದೊಡ್ಡದಿದೆ, ಭಾಳ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಅದೇನೋ ಕ್ಯಾಲ್ಕುಲೇಷನ್ ಇದೆ, ಪರ್ ಬ್ಯಾರೆಲ್ $10 ಜಾಸ್ತಿ ಆದರೆ ಇನ್ಫ್ಲೇಷನ್ ಇಷ್ಟು 0.1% ಏನೋ ಜಾಸ್ತಿ ಆಗುತ್ತೆ. 0.1% ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದು ದೇಶದ ಪ್ರಗತಿಯ ದರದ ಮೇಲೆ ಇಂತಿಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕ್ಯಾಲ್ಕುಲೇಷನ್ ಇದೆ. ಅದು ಆಯಿಲ್ ಅನ್ನುವುದು ಎಕನಾಮಿಯ ಮೇಲೆ ನೇರವಾಗಿ ಸಂಬಂಧಪಡುವಂಥ ವಿಷಯ. ಈಗ ಇರುವ ಏಕೈಕ ಮಾರ್ಗ ಅಂದರೆ, ನನ್ನೇನೂ ಮಾತಾಡಿದೆ ನಾನು, ಡೊನಾಲ್ಡ್ ಟ್ರಂಪ್ಗೆ ಸಾಕಬೇಕಾಗಿ ಹೋಗಿದೆ ಈಗ ಇದು ಅಂತ, ಸಾಕಬೇಕಾಗಿ ಹೋಗಿದೆ. ಆದರೆ ಮೀಸೆ ಇಲ್ಲ, ಬಿದ್ದರೆ ಮೀಸೆನೂ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವ ಸ್ವಭಾವ. ಇವತ್ತು ಮಾತಾಡ್ತಾ ಇರೋದು ಹಾಗೆ, ನಾವು ಯುದ್ಧ ಗೆದ್ದು ಬಿಟ್ಟಿದ್ದೀವಿ, ಅವತ್ತೇ ಗೆದ್ದು ಬಿಟ್ಟಿದ್ದೀವಿ. ಮನುಷ್ಯನ ಧ್ವನಿಲೇ ನೋಡಿ ಆ ಯುದ್ಧೋನ್ಮಾದ ಹೆಂಗೆ ಕಾಣಿಸುತ್ತೆ ಅಂತ. ಇದೇ ಟ್ರಂಪ ಯುದ್ಧ ವಿರೋಧಿ ಭಾಷಣಗಳನ್ನು ಮಾಡಿ ಎಲೆಕ್ಷನ್ ಗೆದ್ದದ್ದು. ಇದೇ ಡೊನಾಲ್ಡ್ ಟ್ರಂಪು ಈ ಹಿಂದೆ ಅಮೇರಿಕವನ್ನು ಆಳಿದವರು ಸೂತ್ರ ಸಂಬಂಧ ಇಲ್ಲದ ದೇಶಗಳಿಗೆ ಹೋಗಿ ನಮ್ಮ ಸೇನೆಯನ್ನು ಅಲ್ಲಿ ಇರುವಂಗೆ ಮಾಡಿ ನಮ್ಮ ಸೈನಿಕರ ಬಾಡಿ ಬ್ಯಾಗ್ಗಳು ಬರೋ ಹಂಗೆ ಮಾಡಿದ್ರು. ಆ ಯುದ್ಧಗಳ ಅವಶ್ಯಕತೆಯೇ ಇರಲಿಲ್ಲ. ಇರಾಕ್ ಮೇಲೆ ಯಾಕೆ ದಂಡೆತ್ಕೊಂಡು ಹೋಗಬೇಕಾಗಿತ್ತು, ಲಿಬಿಯಾ ಮೇಲೆ ಯಾಕೆ ದಂಡೆತ್ಕೊಂಡು ಹೋಗಬೇಕಾಗಿತ್ತು? ಡೊನಾಲ್ಡ್ ಟ್ರಂಪ್ ಭಾಷಣ ಆಗಿದ್ವು ಇವು, ಚುನಾವಣಾ ಪ್ರಚಾರದಲ್ಲಿನ ಭಾಷಣ. ಅಮೇರಿಕದ ಜನ ವೋಟೆಡ್ ಫಾರ್ ದ್ಯಾಟ್. ಇದಕ್ಕಲ್ಲ ಸ್ವಾಮಿ, ಇದಕ್ಕಲ್ಲ. ಜಿಯೋ ಪೊಲಿಟಿಕ್ಸ್ ಇಸ್ ಸಬ್ಜೆಕ್ಟ್ ಆಫ್ ಮೈ ಇಂಟ್ರೆಸ್ಟ್. ನನಗೆ ಇಸ್ರೇಲಿಗೆ ಇರಾನಿನ ಮೇಲೆ ದಾಳಿ ಮಾಡುವುದಕ್ಕೆ ಸೂಕ್ತ ಕಾರಣ ಇದೆ. ಇಸ್ರೇಲ್ ಇಸ್ ಅ ವ್ಯಾಲಿಡ್ ರೀಸನ್. ಅಮೇರಿಕದ ಕಾರಣ ಏನು? ಅಮೇರಿಕಕ್ಕೇನು ಕಾರಣ? ಅಫ್ಕೋರ್ಸ್ ಇರಾನ್ನಲ್ಲಿ
ಸುಪ್ರೀಂ ಲೀಡರ್ನಿಂದ ಹಿಡಿದು ಸ್ಕೂಲ್ ಗೋಯಿಂಗ್ ಕಿಡ್ ತನಕ ಪ್ರತಿಯೊಬ್ಬರು ದಿನ ಬೆಳಗಾದರೆ ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್, ಡೆತ್ ಟು ಜೂಸ್ ಅಂತಲೇ ಹೇಳೋದು ಅದನ್ನ ಹೇಳ್ಕಂಡೆ, ಮಲಗೋದು ಅದನ್ನ ಹೇಳ್ಕಂಡೆ. ಆದರೆ ಅಮೇರಿಕಕ್ಕೆ ಏನು ಇರಾನ್ಗೆ ಅಮೇರಿಕನ್ ಏನು ಮಾಡೋಕ್ಕಾಗ್ತಿತ್ತು? ಮಿಲಿಟರಿಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇಸ್ರೇಲು ಇರಾನ್ ಹತ್ರ ಅಣ್ವಸ್ತ್ರಗಳು ಇರಬಾರದು ಅಂತ ಶತಪ್ರಯತ್ನ ಮಾಡಿದ್ದಕ್ಕೆ ಕಾರಣ ಇತ್ತು. ನನ್ನ ಹತ್ರ ಮಾತ್ರ ಇರಬೇಕು, ಇರಾನ್ ಹತ್ರ ಇರಬಾರ್ದು ಅಣ್ವಸ್ತ್ರ. ಇಸ್ರೇಲಿನ ಪ್ರಯತ್ನ ಅದು, ದಶಕಗಳಿಂದ ಇಸ್ರೇಲ್ನ ಪ್ರಯತ್ನ. ಕಾರಣ ಇತ್ತು ಅದಕ್ಕೆ. ಇರಾನಿನ ಕೈಗೆ ಅಣ್ವಸ್ತ್ರ ಬಂದರೆ ಫಸ್ಟ್ ಟಾರ್ಗೆಟೇ ನಾವು ಅನ್ನೋದು ಗೊತ್ತಿತ್ತು ಇಸ್ರೇಲಿಗರಿಗೆ. ಅವರು ತಂಪಾಡಿಗೆ ತಾವು ಪ್ರಯತ್ನ ಮಾಡ್ತಾಯಿದ್ರು. ಅಮೇರಿಕದಲ್ಲಿ ಒಂದು ತುಂಬ ಸ್ಟ್ರಾಂಗ್ ಆದಂಥ ಜೂಯಿಷ್ ಲಾಬಿ ಇದೆ. ಜೂಯಿಷ್ ಲಾಬಿ ಅಮೇರಿಕನ್ ಕಂಟ್ರೋಲ್ ಮಾಡ್ತಾರೆ ಅವರು. ಇಸ್ರೇಲಿನಲ್ಲಿರುವುದಕ್ಕಿಂತ ಹೆಚ್ಚು ಸಂಖ್ಯೆಯ ಯಹೂದಿಗಳಿರೋದು ಅಮೇರಿಕದಲ್ಲಿ. ಅಮೇರಿಕನ್ ಕಂಟ್ರೋಲ್ ಮಾಡ್ತಾರೆ. ಇಸ್ರೇಲಿನ ಕೂದಲು ಕೊಂಕುವುದಕ್ಕೂ ಅವರು ಬಿಡೋದಿಲ್ಲ. ಆ ಲಾಬಿಯ ಕಾರಣಕ್ಕಾಗಿ ಅಮೇರಿಕ ಈ ಯುದ್ಧಕ್ಕೆ ಬಂದಿತ್ತು. 2023 ಅಕ್ಟೋಬರ್ 7 ಭಯೋತ್ಪಾದಕ ದಾಳಿ ಆದಾಗ ಅಮೇರಿಕದ ಅಧ್ಯಕ್ಷರಿಗೆ ಬಂದುಬಿಟ್ರು ಟೆಲ್ ಅವೀವ್ಗೆ. ಅಯ್ಯೋ ಏನಾಯ್ತು ನಿಮಗೆ ಅಂತ. ಲಾಬಿ ಹಂಗೆ ವರ್ಕ್ ಆಗುತ್ತೆ. ಇದನ್ನು ಮಣಿಸುವುದಕ್ಕೆ ಇರಾನ್ ಕಂಡುಕೊಂಡಿರುವ ಮಾರ್ಗ ಆಯಿಲ್. ಅದು ಯಾವನ್ ತಗತ್ತೀರ ನೋಡೋಣ, ಅದು ಹೆಂಗೆ ತಗತ್ತೀರ ನೋಡೋಣ ಅಂತ. ಕೇವಲ ಹಾರ್ಮುಜ್ ಜಲಸಂಧಿಯೊಂದನ್ನು ಬಂದ್ ಮಾಡಿಟ್ಕೊಂಡ್ರೆ ನಡೆಯೋದಿಲ್ಲ, ಪ್ರೆಷರ್ ಬಿಲ್ಡ್ ಆಗೋದಿಲ್ಲ ಅಂತ ಗೊತ್ತಾಯಿತು. ನೋಡಿ, ಅಕ್ಕಪಕ್ಕದ ದೇಶಗಳ ತೈಲ ಸಂಗ್ರಹಾಲಯಗಳ ಮೇಲೆ ಹೆಂಗೆ ದಾಳಿ ಆಗ್ತಾಯಿದೆ, ಆಯಿಲ್ ಟ್ಯಾಂಕರ್ಗಳ ಮೇಲೆ ಹೆಂಗೆ ದಾಳಿ ಆಗ್ತಾಯಿದೆ. ಆ ಅಕ್ಕಪಕ್ಕದ ದೇಶಗಳಿಗೆ ಅವ್ರಿಗೆ ಸೂತ್ರ ಸಂಬಂಧ ಇಲ್ಲ ಈ ಯುದ್ಧ. ಅವರು ಅಮೇರಿಕದ ಜೊತೆಗೂ ಚೆನ್ನಾಗಿದ್ಕೊಂಡು, ಇಸ್ರೇಲ್ ಜೊತೆಗೆ ಟ್ರೀಟಿ ಮೇಲೆ ಟ್ರೀಟಿ ಮಾಡ್ಕೊಂಡು, ಅಗ್ರಿಮೆಂಟ್ ಹಾಕ್ಕೊಂಡು. ಇಲ್ಲಿ ಶಿವಾಜಿನಗರದಲ್ಲಿ ಪ್ರತಿಭಟನೆ ಅಷ್ಟೇ. ಆ ಇಸ್ರೇಲು, ಆ ಯಹೂದಿಗಳು ಬಿಡಬಾರ್ದವ್ರನ್ನ ಸಾಯಿಸಿಬಿಡ್ಬೇಕು ಅಂತ. ಶಿವಾಜಿನಗರ ಟ್ಯಾನ್ರಿ ರೋಡ್ನ ಪ್ರತಿಭಟನೆಗಳು. ಅಲ್ಲಿ ಸೌದಿ ಅರೇಬಿಯಾ, ಇಸ್ರೇಲು ಅಗ್ರಿಮೆಂಟ್ ಹಾಕ್ಕೊಂಡಿರ್ತವೆ. ಯುನೈಟೆಡ್ ಅರಬ್ ಎಮಿರೇಟ್ಸು, ಇಸ್ರೇಲ್ ಭಾಳ ಚೆನ್ನಾಗಿರ್ತವಲ್ಲಿ. ಇಲ್ಲಿ ಕೂತ್ಕೊಂಡು ಬಾಯಿ ಬಡ್ಕೊಳ್ಳೋದು ಅಷ್ಟೇ. ಅವ್ರು ಚೆನ್ನಾಗೇ ಇದ್ರಪ್ಪ. ಅವರ ನೋಡಿ, ಅಲ್ಲಿ ಆಯಿಲ್ ಟ್ಯಾಂಕರ್ಗಳು ಹೊತ್ಕೊಂಡು ಉರಿತಾ ಇರೋದು. ನಮಗೆ ಅಂದರೆ ಅವ್ರಿಗೆ ಇರಾನ್ ದಾಳಿ ಮಾಡೋ ತನಕ ಗೊತ್ತೇ ಆಗಲಿಲ್ಲ ಅವ್ರಿಗೆ. ನಾವ್ಯಾಕೆ ಅಂದ್ರೆ ಅವರು ನಮ್ಮ ಮೇಲೆ ಯಾಕೆ ಅಂತ. ಇರಾನ್ಗೊಂದು ರೀಸನ್ ಇದೆ. ನೀವು ನಿಮ್ಮ ದೇಶದಲ್ಲಿ ಜಾಗ ಕೊಟ್ಟಿದ್ದೀರಿ ಅಮೇರಿಕಕ್ಕೆ ಅಂತ. ಆ ಜಾಗಗಳನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಯಾವ ದೇಶನೂ ಒಪ್ಕೊಂಡಿಲ್ಲ. ದಾಳಿ ಮಾಡೋದಕ್ಕೆ ಬಿಡ್ತಾನೂ ಇಲ್ಲ ಅವರು. ಈಗ 3 ಕಂಡೀಷನ್ಗಳನ್ನು ಇರಾನ್ನವ್ರು ಹಾಕ್ತಾ ಇದ್ದಾರೆ. 3 ಕಂಡೀಷನ್ಗಳಿಗೆ ಒಪ್ಕೊಂಡ್ರೆ ಯುದ್ಧ ನಿಲ್ಲಿಸ್ತೀವಿ. ಅಧ್ಯಕ್ಷ ಪೆಜೆಶ್ಕಿಯಾನದ್ದು ಟ್ವೀಟ್ ಇದು. ಇರಾನ್ ದೇಶದ ಕಾನೂನುಬದ್ಧ ಹಕ್ಕುಗಳನ್ನು ಒಪ್ಪಿಕೊಳ್ಳಬೇಕು, ಕಾನೂನುಬದ್ಧ ಹಕ್ಕುಗಳನ್ನು ಒಪ್ಪಿಕೊಳ್ಳಬೇಕು. ರೈಟ್ ಟು ಎಕ್ಸಿಸ್ಟ್ ಅಂತಾರೆ ಅದನ್ನು. ಹಾಗೆ ಇರಾನು ಇಸ್ರೇಲಿನ ಕಾನೂನುಬದ್ಧ ಹಕ್ಕುಗಳನ್ನು ಒಪ್ಕೋಬೇಕಾಗತ್ತೆ. ಒಪ್ಕೋತಾರೆ ಇವರು. 2ನೆಯ ಷರತ್ತು, ಇರಾನ್ ಮೇಲಿನ ದಾಳಿಯಿಂದ ಆಗಿರುವ ಹಾನಿಗೆ ಪರಿಹಾರ ಕೊಡಬೇಕು. ದುಡ್ಡು ಕೊಡಿ ಅಂತ. ಇಷ್ಟು ಲಾಸ್ ಆಗಿದೆ ನಮ್ಮಲ್ಲಿ, ದುಡ್ಡನ್ನು ತುಂಬಿಕೊಡಿ. ಮುಂದೆ ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋ ಗ್ಯಾರಂಟಿ ಕೊಡಿ. ಯಾರಿಗೆ ಗ್ಯಾರಂಟಿ ಕೊಡ್ತಾರೆ ಇವತ್ತಿನ ಕಾಲದಲ್ಲಿ? ಯಾರ ಮಧ್ಯಸ್ಥಿಕೆಯಲ್ಲಿ ಗ್ಯಾರಂಟಿ? ಇರಾನ್ನ ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿ ಮೊದಲ ಸಂದೇಶ ಬಂತು. ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾದ ನಂತರ ಅವರಿಂದ ಮೆಸೇಜ್ಗಳೇ ಇಲ್ಲ, ಅವರ ವಿಡಿಯೋಗಳು ಬಂದಿಲ್ಲ. ಫೋಟೋ ಬಂತು ಒಂದು, ಆ ಫೋಟೋ ಮೇಲೆ 100 ಪ್ರಶ್ನೆಗಳೆದ್ವು. ಇದು ನಿಜ ಹೌದು ಅಲ್ವೋ, ನಿಜ ಹೌದು ಅಲ್ವೋ ಅಂತ ಸಣ್ಣಗೆ ಚರ್ಚೆ ಶುರುವಾಗಿತ್ತು. ಮೊಜ್ತಬಾ ಖಮೇನಿನೂ ಹೊಡೆದು ಹಾಕಿದ್ದಾರೆ ಅಮೇರಿಕದವರು, ಇಸ್ರೇಲ್ನವರು ಸೇರ್ಕೊಂಡು ಅಂತ. ಈಗ ಆಡಿಯೋ ಸಂದೇಶ ಬಂದಿದೆ. ಆಡಿಯೋ ಸಂದೇಶ ಇವತ್ತು ಬೆಳಗ್ಗೆ ನ್ಯೂಸ್ ಓದ್ತಾ ಇದ್ದೆ ನಾನು. ಇಸ್ರೇಲು ಅಮೇರಿಕದ ದಾಳಿಯಲ್ಲೋ ಗಂಭೀರವಾಗಿ ಗಾಯ ಆಗಿದೆ ಈ ಮನುಷ್ಯನಿಗೆ ಅಂತ. ಡೋಂಟ್ ನೋ ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ. ಈಗ ಆಡಿಯೋ ಸಂದೇಶ ಬಂದಿದೆ. ಅದರಲ್ಲಿ ಅಮೇರಿಕ, ಇಸ್ರೇಲ್ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಸ್ಪಷ್ಟ ಎಚ್ಚರಿಕೆ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ, ನಾವು ಅದನ್ನು ಮುಂದುವರಿಸ್ತೀವಿ. ಗಲ್ಫ್ ರಾಷ್ಟ್ರಗಳಲ್ಲಿನ ಎಲ್ಲ ಅಮೇರಿಕದ ಸೇನಾ ನೆಲೆಗಳ ಬಂದಾಗಬೇಕು.
ನಮ್ಮ ಅಕ್ಕಪಕ್ಕದ ದೇಶಗಳು ಅಮೇರಿಕದ ವಿಷಯದಲ್ಲಿ ತಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನು ಕ್ಲಿಯರ್ ಮಾಡಬೇಕು. ನಮ್ಮ ದೇಶದ ನಾಯಕರ ಹತ್ಯೆಗೆ ನಾವು ಪ್ರತೀಕಾರ ತೀರಿಸಿಕೊಳ್ತೀವಿ, ಶಾಲೆಯ ಮಕ್ಕಳ ಹತ್ಯೆಗೆ ನಾವು ಪ್ರತೀಕಾರ ತೀರಿಸಿಕೊಳ್ತೀವಿ. ಎಚ್ಚರಿಕೆಯ ಸಂದೇಶ, ಮುಜ್ತಬಾ ಖಮೇನಿ ಎಚ್ಚರಿಕೆಯ ಸಂದೇಶ. ಇನ್ನೊಂದು ಕಡೆ ಚೀನಾ ವಿದೇಶಾಂಗ ಇಲಾಖೆ ಹೇಳಿಕೆ. ಈ ಹೇಳಿಕೆಯಲ್ಲಿನ ಒಂದು ಸೆಂಟೆನ್ಸ್ ನನಗೆ ಆಶ್ಚರ್ಯ ತಂತು. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಮಾಡ್ತಾ ಇರುವ ದಾಳಿಯನ್ನು ಖಂಡಿಸುತ್ತೇವೆ ಅಂತ ಹೇಳ್ತಾ ಇದೆ ಚೀನಾ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಮಾಡ್ತಾ ಇರುವ ದಾಳಿಯನ್ನು ಖಂಡಿಸ್ತೇವೆ ಅಂತ. ನಾಗರಿಕರು ಮಿಲಿಟರಿಯೇತರ ತಾಣಗಳ ಮೇಲೆ ದಾಳಿ ಸರಿಯಲ್ಲ, ತಕ್ಷಣವೇ ಸೇನಾಕ್ರಮವನ್ನು ನಿಲ್ಲಿಸಬೇಕು ಅಂತ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಚೀನಾ ಒತ್ತಾಯಿಸ್ತಾ ಇದೆ. ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷ ಸಮಸ್ಯೆ ಬಗೆಹರಿಸಿಕೊಳ್ಳಿ, ಅಂತಾರಾಷ್ಟ್ರೀಯ ಕಾನೂನು ಪ್ರಾದೇಶಿಕ ಸಾರ್ವಭೌಮತೆಯನ್ನು ಗೌರವಿಸಿ ಅಂತ ರಷ್ಯಾ ವಿದೇಶಾಂಗ ಇಲಾಖೆಯದ್ದು ಹೇಳಿಕೆ ಇದೆ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ಶೀಘ್ರವೇ ಮುಗಿಬೇಕು, ಬಲಪ್ರಯೋಗದಿಂದ ಯಾವುದೇ ಸಮಸ್ಯೆ ಪರಿಹಾರ ಸಾಧ್ಯ ಇಲ್ಲ, ಇರಾನ್ ಸಂಘರ್ಷವನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ, ಈಗ ನಡೆಯುತ್ತಿರುವ ಯುದ್ಧವನ್ನು ತ್ವರಿತವಾಗಿ ಇತ್ಯರ್ಥ ಮಾಡಿಕೊಳ್ಳಿ ಅಂತ ರಷ್ಯಾ ವಿದೇಶಾಂಗ ಇಲಾಖೆಯ ಹೇಳಿಕೆ. ಇವರು ಹೇಳದಷ್ಟು ಸರಳ ಇದ್ದಿದ್ರೆ ಇದೇ ಮಾತನ್ನು ರಷ್ಯಾಗೆ ಯಾರು ಹೇಳಿದ್ರೆ ಏನು, ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ಶೀಘ್ರವೇ ಕೊನೆಗೊಳ್ಳಲಿ, ಯುಕ್ರೇನ್ ಮೇಲೆ ರಷ್ಯಾ ಮಾಡ್ತಾ ಇರುವ ದಾಳಿ ಶೀಘ್ರವೇ ಕೊನೆಗೊಳ್ಳಲಿ, ಬಲಪ್ರಯೋಗದಿಂದ ಯಾವುದೇ ಸಮಸ್ಯೆ ಪರಿಹಾರ ಸಾಧ್ಯ ಇಲ್ಲ, ಯುಕ್ರೇನಿನ ಜೊತೆಗಿನ ಸಮಸ್ಯೆಯನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ, ಈಗ ನಡೆಯುತ್ತಿರುವ ಯುದ್ಧವನ್ನು ತ್ವರಿತವಾಗಿ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೇಳೋದಕ್ಕಾಗತ್ತಾ ರಷ್ಯಾಕ್ಕೆ? ಮಧ್ಯಪ್ರಾಚ್ಯ ಯುದ್ಧದಿಂದ ಆಯಿಲ್ ಪ್ರೈಸ್ಗಳು ಅನೇಕ ವರ್ಷಗಳಿಂದ ಸ್ಟೇಬಲ್ ಆಗಿತ್ತು. ಏಕಾಏಕಿ ಹುಚ್ಚುಚ್ಚರಂಗ್ ಮೇಲೇರೋದು ಕೆಳಗಿಳಿಯೋದು, ಮೇಲೇರೋದು ಕೆಳಗಿಳಿಯೋದು. ಇವತ್ತು ಒಂದು ದಿನಕ್ಕೆ ಒಂದು ಬ್ಯಾರೆಲ್ಗೆ $8 ಜಾಸ್ತಿ ಆಗಿದೆ. ನೆನ್ನೆ $90 ಬಂದಿತ್ತು, ಇವತ್ತು $98. ನೆನಪಿರಲಿ, ಬೇಸ್ ಪ್ರೈಸ್ ನೆನಪಿರಲಿ ನಿಮಗೆ. ಯುದ್ಧ ಶುರುವಾದಾಗ $73 ಇತ್ತು. ಯುದ್ಧ ಶುರುವಾದಾಗ $73 ಇದ್ದದ್ದು ಫೆಬ್ರವರಿ 28 ಇವರು ದಾಳಿ ಆರಂಭ ಮಾಡಿದ್ದು. ಮಾರ್ಚ್ 9ನೇ ತಾರೀಕು $119 ತನಕ ಹೋಯಿತು. ಆನಂತರ ಏಕಾಏಕಿ $85 ಇಳೀತು, ಮತ್ತು $90 ಆಗಿದ್ದು ಇವತ್ತು $98. ಯುದ್ಧ ಶುರುವಾದಾಗ $73. ಕಾರಣ 22% ಆಯಿಲ್ ಬರುವಂಥ ದಾರಿನೇ ಬಂದ್ ಮಾಡಿ ಇಟ್ಕೊಂಡಿದ್ದಾರೆ ಇರಾನ್ನವರು. ಇರಾನಿನ ಅತಿ ದೊಡ್ಡ ಶಕ್ತಿನೇ ಹಾರ್ಮುಜ್ ಜಲಸಂಧಿ, ಅದನ್ನು ಬಂದ್ ಮಾಡಿ ಇಟ್ಕೊಂಡಿದ್ದಾರೆ. 22% ಆಯಿಲ್ನ ಕೊರತೆ ಇದೆ. 119ಕ್ಕೆ ಹೋಗಿದ್ದು $85 ಯಾಕೆ ಇಳೀತು? G7 ರಾಷ್ಟ್ರಗಳ ಘೋಷಣೆ ಮಾಡಿದ್ವು, ನಮ್ಮ ಹತ್ರ ನಾವು ಇರೋ ಸ್ಟಾಕ್ ಎಲ್ಲ ಮಾರ್ಬಿಡ್ತೀವಿ ನಾವು ಅಂತ. ರೇಟ್ ರಪ್ ಅಂತ ಬಿತ್ತು. ಇನ್ನೊಂದು 32 ದೇಶಗಳದೊಂದು ಒಕ್ಕೂಟ ಇದೆ, 75% ಆಯಿಲ್ ಕನ್ಸಂಪ್ಷನ್ ಮಾಡ್ತವೆ 32 ದೇಶಗಳ ಸೇರಿ. ಅವರು ಹೇಳಿದ್ರು ನಮ್ಮ ಹತ್ರ ಇರೋ ಸ್ಟಾಕ್ ನಾವು ಮಾರ್ಬಿಡ್ತೀವಿ ಅಂತ. ಮಾರಿದ್ರು, ಬಿಟ್ಟರು, ಹೇಳಿಕೆ ಅಂತೂ ಕೊಟ್ಟಿದ್ರು. ನೋಡಿ, 85 ಇದ್ದದ್ದು ನಿಧಾನಕ್ಕೆ $98 ಬಂದಿದೆ. ಯುದ್ಧ ಮುಗಿಯೋ ತನಕ ಸ್ಟೆಬಲೈಸ್ ಆಗೋದಿಲ್ಲ. ಯುದ್ಧ ಮುಗಿದು ತಿಂಗಳಾನುಗಟ್ಟಲೆ ಟೈಮ್ ತಗೊಳತ್ತೆ. ಇದಕ್ಕೆ ತಿಂಗಳಾನುಗಟ್ಟಲೆ ಟೈಮ್ ತಗೊಳತ್ತೆ ಆಯಿಲ್ ಪ್ರೈಸ್ ಸ್ಟೆಬಲೈಸ್ ಆಗಬೇಕು ಅಂದರೆ. ಇರಾನ್ನವ್ರು ಹಿಂಗೆ ಅಕ್ಕಪಕ್ಕದ ದೇಶಗಳ ಆಯಿಲ್ ರಿಸರ್ವ್ ಮೇಲೆ ದಾಳಿ ನಡೆಸ್ತಾ ಇದ್ದರೆ ಅವರು ಮತ್ತೆ ಆ ಇನ್ಫ್ರಾಸ್ಟ್ರಕ್ಚರ್ ವಾಪಸ್ ಕಟ್ಕೊಂಡು ಅಲ್ಲಿ ಆಯಿಲ್ ಸ್ಟೋರ್ ಮಾಡಿದ ಮೇಲೆ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಬೇಕು ಅವರು. ಅದಕ್ಕೆ ತಗೊಳ್ಳೋ ಟೈಮು. ಈ ಮಧ್ಯದಲ್ಲಿ ಒಂದು ಸುದ್ದಿ ಬಂತು, ನಾ ಅವಾಗಿಂದ ಹೇಳ್ತಾ ಇದ್ದೀನಿ, ವಿಪರೀತ ಸಂಭ್ರಮ ಪಡೋದು ಬೇಡ ಈಗಲೇ ಅಂತ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇರಾನಿನ ವಿದೇಶಾಂಗ ಸಚಿವ ಅರಾಕ್ಚಿ ಅವರ ಜೊತೆಗೆ ಮಾತಾಡಿ ಅವ್ರನ್ನ ಒಪ್ಪಿಸ್ಬಿಟ್ಟಿದ್ದಾರೆ. ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ 3 ಸಲ ಮಾತಾಡಿ. ಈ ಫೋಟೋ ಹಳೇದಿದ್ದು ನೆನಪಿರಲಿ, ಹೋಗಿ ಮಾತಾಡಿದ್ರು ಅನ್ಕೋಬೇಡಿ, ಮತ್ತೆ ಖುದ್ದಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಅಂತೆಲ್ಲ ಅನ್ಕೋಬೇಡಿ, ಹಳೆ ಫೋಟೋ ಇದು. ಮಾತುಕತೆಯ ಮೂಲಕ ಒಪ್ಪಿಸ್ಬಿಟ್ಟಿದ್ದಾರಂತೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳು ಹೋಗೋದಕ್ಕೆ ಬಿಡ್ತೀವಿ ನಾವು ಅಂತ ಒಪ್ಪಿಸ್ಬಿಟ್ಟಿದ್ದಾರಂತೆ. ಇರಾನ್ ಒಪ್ಕೊಂಡ್ಬಿಟ್ಟಿದೆಯಂತೆ ಅಂತ. ಅಲ್ಲಿಂದ ಹಡಗುಗಳು ಸುರಕ್ಷಿತವಾಗಿ ಹೊರಗೆ ಬಂದಾಗಲೇ ನಾನು ಈ ಸುದ್ದಿ ನಂಬೋದು. ಅಟ್ಲೀಸ್ಟ್ ಇರಾನ್ ಅಧಿಕೃತವಾಗಿ ಹೇಳಿಕೆನಾರು ಕೊಡಬೇಕು, ಹೌದು ನಾವಿನ್ನು ಮುಂದೆ ಭಾರತದ ಹಡಗುಗಳನ್ನು ಬಿಡ್ತೀವಿ ಅಂತ. ಆವಾಗಲೂ ಪೂರ್ತಿ ನಂಬೋದಿಲ್ಲ. ಇರಾನ್ನಲ್ಲಿ ಯಾರ ಹೇಳಿಕೆ ನಂಬೋದು ನೀವೇ ಹೇಳಿ? ಅಕ್ಕಪಕ್ಕದ ಅಷ್ಟೂ 8 ದೇಶಗಳ ಮೇಲೆ, ಮುಸ್ಲಿಂ ದೇಶಗಳ ಮೇಲೆ ದಾಳಿ ಶುರು ಮಾಡಿದ್ರು. ಫಸ್ಟ್ ಏನಂದರು,
ನಾವು ಅಮೇರಿಕದ ಸೇನಾ ನೆಲೆಗಳನ್ನು ಮಾತ್ರ ಹೊಡಿತೀವಿ ಅಂದರು. ಸೇನಾ ನೆಲೆಗಳನ್ನು ಹೊಡೆಯೋದಾದರೆ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ಯಾಕೆ ಡ್ರೋನ್ ಹಾಕಿದ್ರಿ? ಇರಾಕು, ಯುನೈಟೆಡ್ ಅರಬ್ ಎಮಿರೇಟ್ಸು, ಸೌದಿ ಅರೇಬಿಯಾ, ಯಮನ್ನು, ಅಲ್ಲಿನ ಆಯಿಲ್ ರಿಸರ್ವ್, ಆಯಿಲ್ ಟ್ಯಾಂಕ್ಗಳ ಮೇಲೆ ಯಾಕೆ ಹಾಕಿದ್ರಿ? ಅಮೇರಿಕದ ಸೇನಾ ನೆಲೆಗಳಾವು, ಅಲ್ಲಿ ಹಾಕ್ತಾ ಇದ್ದೀರಿ. ಆಮೇಲೆ ಏಕಾಏಕಿ ನಾನು ಮರ್ತೋದೆ, ನಾನು ವಿದೇಶಾಂಗ ಸಚಿವರೇ ಹೇಳಿದ್ರು ಅನಿಸುತ್ತೆ, ಇರಾನಿನ ವಿದೇಶಾಂಗ ಸಚಿವರೇ, ಇಲ್ಲ ಬೈ ಮಿಸ್ಟೇಕ್ ಆಗಿಬಿಡ್ತದು ದಾಳಿ, ವಿ ಆರ್ ಸಾರಿ, ಇನ್ನು ಮುಂದೆ ಆ ದೇಶಗಳ ಮೇಲೆ ನಾವು ದಾಳಿ ಮಾಡೋದಿಲ್ಲ. ಆ ದೇಶಗಳು ತಮ್ಮಲ್ಲಿರುವ ಅಮೇರಿಕದ ಸೇನಾ ನೆಲೆಗಳ ಮೂಲಕ ನಮ್ಮ ಮೇಲೆ ದಾಳಿ ಆಗದಂಗೆ ನೋಡ್ಕೊಳ್ಳಿ ಅಂದರು. ಅವತ್ತು ಅಂದ್ಕೊಂಡ್ವಿ ನಾವು, ಹಂಗಿದ್ರೆ ಇನ್ಮೇಲೆ ನಿಲ್ಲುತ್ತಪ್ಪ ಅಂತ. ಎಲ್ಲಿ ನಿಂತಿದೆ? ಇವತ್ತು ಮತ್ತೆ ಹೊಡೆದಿದ್ದಾರೆ. ಅಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಅಥಾರಿಟಿ ಅನ್ನೋದೇ ಇಲ್ಲ ಅಂತ ಅನ್ಸುತ್ತೆ. ಜೈಶಂಕರ್ ಅವರು ಮಾತಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಮಾತಾಡಿರ್ತಾರೆ. ಯಾರೂ ಒಪ್ಕೊಂಡಿಲ್ಲ ಅಂತಲೂ ಹೇಳ್ತಿಲ್ಲ, ಒಪ್ಕೊಂಡಿರ್ತಾರೆ. ಹಾರ್ಮುಜ್ ಜಲಸಂಧಿಯ ತನಕ ಆ ಸಂದೇಶ ಬರೋದು ಹೆಂಗೆ? ನಾಳೆ ದಿವಸ ಭಾರತದ ಹಡಗು ಬರ್ತಾ ಇತ್ತು, ಯಾರೋ ಹೊಡೆದ್ರಪ್ಪ, ಇಲ್ಲ ಬೈ ಮಿಸ್ಟೇಕ್, ಅದು ಗೊತ್ತಾಗಲಿಲ್ಲ ನಮಗೆ ಅಂದ್ಬಿಟ್ರೆ. ಅಂತಿಮವಾಗಿ ಹಡಗುಗಳು ಸುರಕ್ಷಿತವಾಗಿ ಅಲ್ಲಿಂದ ಹೊರಗೆ ಬಂದಾಗಲೇ ಈ ಸುದ್ದಿಯನ್ನು ನಂಬೋದು ನಾವು. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಜೊತೆಗೆ ಜೈಶಂಕರ್ ಅವರು ಮಾತುಕತೆ ನಡೆಸಿ ಒಂದು ದೊಡ್ಡ ಗೆಲುವನ್ನು, ರಾಜತಾಂತ್ರಿಕ ಗೆಲುವನ್ನು ಪಡೆದು ಬಿಟ್ಟಿದ್ದಾರೆ. ಭಾರತದ ಹಡಗುಗಳಿಗೆಲ್ಲ ಅನುಮತಿಯಂತೆ ಹಡಗುಗಳು ಇನ್ನು ಮುಂದೆ ಅಲ್ಲಿಂದ ಬಂದುಬಿಡ್ತಾವಂತೆ ಆಯಿಲ್ ತಗೊಂಡು ಅಂತ. ಯಾರು ನಂಬ್ತಿರೋ ಬಿಡ್ತಿರೋ, ನಾನಿದನ್ನು ನಂಬಕ್ಕೆ ತಯಾರಿಲ್ಲ. ಒಂದು ವಾರದಲ್ಲಿ 3 ಸಲ ಮಾತುಕತೆ ಆಗಿದೆ, ಇಲ್ಲ ಅಂತಲ್ಲ. ಪ್ರಯತ್ನ ನಡೀತಾ ಇದೆ, ಇಲ್ಲ ಅಂತಲ್ಲ. ಇನ್ನೊಂದು, ಈ ಸುದ್ದಿ ಸ್ವಲ್ಪ ಮಟ್ಟಿಗೆ ಸತ್ಯವಾಗಿರುವ ಸಾಧ್ಯತೆ ಯಾಕಿದೆ? ನೀವು ಲೆಕ್ಕ ಹಾಕೊಳ್ಳಿ. ವಿಶಾಖಪಟ್ಟಣಂನಿಂದ ಹೊರಟಿದ್ದಂಥ ಇರಾನಿನ ಒಂದು ಯುದ್ಧ ನೌಕೆ ಚೀನಾದ ನೀರಿನಲ್ಲಿದ್ದಾಗ, ಶ್ರೀಲಂಕಾದ ದಕ್ಷಿಣಕ್ಕಿದ್ದಾಗ ಅಮೇರಿಕದ ಸಬ್ಮೆರಿನ್ ಬಂದು ಅದನ್ನು ಹೊಡಿತು. ಶ್ರೀಲಂಕಾದಿಂದ 40 ಕಿಲೋಮೀಟರ್ ದೂರದಲ್ಲಿದ್ದಾಗ ಭಾರತದಲ್ಲಿ ಭಾಳ ಚರ್ಚೆ ಆಯಿತು. ನಮ್ಮ ಅತಿಥಿಗಳಾಗಿ ಬಂದಿದ್ದರು, ಅವರು ವಾಪಸ್ ಹೋಗ್ತಾ ಇದ್ದಾಗ ಅವ್ರನ್ನ ಹೊಡೆದ್ರು, ಭಾರತ ಏನು ರೆಸ್ಪಾನ್ಸ್ ಮಾಡಲಿಲ್ಲ, ಇತ್ಯಾದಿ. ಅದಾದಮೇಲೆ ನಮ್ಮ ವಿದೇಶಾಂಗ ಸಚಿವರು ಒಂದು ಹೇಳಿಕೆ ಕೊಟ್ಟರು. ಹೌದು, ಅದು ನಮ್ಮ ಜಾಗದಲ್ಲಿ ಆಗಿರಲಿಲ್ಲ, ಅವ್ರ ರಕ್ಷಣೆಗೆ ಏನೇನು ಕ್ರಮ ಬೇಕೋ ಕ್ರಮ ಕೈಗೊಂಡ್ವಿ ನಾವು. ಆದರೆ ನಮ್ಮ ಜಾಗದಲ್ಲಿದ್ದಂಥ ಇರಾನಿನ ಒಂದು ಹಡಗು ನಮಗೆ ಮನವಿ ಮಾಡಿಕೊಳ್ತು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಿಮ್ಮಲ್ಲಿ ಬಂದು ಡಾಕಿಂಗ್ ಮಾಡ್ಕೋತೀವಿ ಅಂತ. ಡಾಕಿಂಗ್ ಅಂದರೆ ನಮ್ಮ ಬಂದರಿಗೆ ಬಂದು ಲಂಗರ್ ಹಾಕ್ತೀವಿ ಅಂತ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅವರಿಗೆ. ಅದರಲ್ಲಿದ್ದಂಥ ಯುವ ನಾವಿಕರು ನಮ್ಮಲ್ಲಿ ಅತಿಥಿಗಳಾಗಿದ್ದಾರೆ ಅಂತ ವಿದೇಶಾಂಗ ಸಚಿವರು ಹೇಳಿದರು. ಅದರ ಅರ್ಥ, ಒಂದು, ವಿಶಾಖಪಟ್ಟಣಂನಿಂದ ಹೊರಟಿದ್ದಂಥ ಹಡಗನ್ನು ಅಮೇರಿಕದ ಸಬ್ಮೆರಿನ್ ಹೊಡೆದಾಕಿದೆ, ಇರಾನಿನ ಹಡಗನ್ನು. ಬಟ್ ಇರಾನಿನ ಇನ್ನೊಂದು ಹಡಗಿಗೆ ನಾವು ರಕ್ಷಣೆ ಕೊಟ್ಟಿದ್ದೀವಿ. ಇಲ್ಲಿ ಕೊಚ್ಚಿನ್ ಬಂದರಿನಲ್ಲಿ ಈಗಲೂ ಇದೆ ಅದು. ಕೆಲವು ಸುದ್ದಿ ಮೂಲಗಳ ಪ್ರಕಾರ ಇರಾನಿನ 3 ಹಡಗುಗಳಿಗೆ ಭಾರತ ರಕ್ಷಣೆ ಕೊಟ್ಟಿದೆ. ಗುಡ್ ವಿಲ್ ಜೆಸ್ಚರ್, 3 ಹಡಗುಗಳಿಗೆ ರಕ್ಷಣೆ ಕೊಟ್ಟಿದೆ. ನಾವು ನಿಮ್ಮ ನೌಕಾಪಡೆ ಹಡಗುಗಳಿಗೆ ರಕ್ಷಣೆ ಕೊಟ್ಟಿದ್ದೀವಿ, ನಮ್ಮ ಹಡಗುಗಳನ್ನು ಸುರಕ್ಷಿತವಾಗಿ ನೀವು ಬಿಡಬೇಕು ಅಂತ ಭಾರತ ಇರಾನನ್ನು ಕೇಳುವುದರಲ್ಲಿ ಏನೂ ತಪ್ಪಿಲ್ಲ. ದಟ್ ಈಸ್ ವೆರಿ ಲಾಜಿಕಲ್. ಇರಾನಿನ ನೌಕಾಪಡೆ ಈಗ ಎಲ್ಲಿದೆ? ತುಂಬ ಧಾರ್ಷ್ಟ್ಯದ ಹೇಳಿಕೆ ಅನ್ನಿಸ್ತು ನನಗೆ. ಅಮೇರಿಕದ ರಕ್ಷಣಾ ಕಾರ್ಯದರ್ಶಿಯ ಹೇಳಿಕೆ ಭಾಳ ಧಾರ್ಷ್ಟ್ಯದಿಂದ ಹೇಳಿದ್ರು ಅವರು. ಇರಾನಿನ ನೌಕಾಪಡೆ ಈಗ ಸಮುದ್ರದ ಆಳದಲ್ಲಿದೆ ಅಂತ. ಅಂದರೆ ಹೊಡೆದಾಕ್ಬಿಟ್ಟಿದ್ದೀವಿ ನಾವು ಅವ್ರನ್ನೆಲ್ಲ ಅಂತ. ಅದು ನಿಜ ಕೂಡ ಹೌದು. ನೀವೇ ಉಳಿದಿಲ್ಲ ಇರಾನ್ ಹತ್ರ. ದೊಡ್ಡ ದೊಡ್ಡ ಯುದ್ಧ ನೌಕೆಗಳನ್ನೆಲ್ಲ ಹೊಡೆದ ಮೇಲೆ ಸಣ್ಣ ಸಣ್ಣ ಬೋಟ್ ರೀತಿ ಇರ್ತಾವಲ್ಲ, ನಮ್ಮ ಕರಾವಳಿ ಕಾವಲು ಪಡೆಯ ಬೋಟ್ಗಳ ಥರ ಇರ್ತಾವಲ್ಲ, ಅವನ್ನೂ ಹೊಡಿತಾ ಇದ್ದಾರೆ ಅಮೇರಿಕದವರು. ಅಂಥ ಟೈಮ್ನಲ್ಲಿ ಭಾರತ 1ಕ್ಕೋ 3ಕ್ಕೋ ಗೊತ್ತಿಲ್ಲ ಹಡಗುಗಳಿಗೆ ರಕ್ಷಣೆ ಅಂತೂ ಕೊಟ್ಟಿದೆ. ನಮ್ಮ ವಿದೇಶಾಂಗ ಸಚಿವರು ಹೇಳಿದ್ದು ಕೇಳಿಸ್ಕೊಳ್ಬೇಕಿದ್ರೆ ಅದನ್ನೊಂದು ಸಲ. ಎಸ್ ಜೈಶಂಕರ್ ಅವರು ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಹೇಳಿದ್ರು ಆ ಮಾತನ್ನು. ಇರಾನಿನ ಯುದ್ಧ ನೌಕೆಗೆ ಭಾರತ ಮಾನವೀಯತೆಯ ಆಧಾರದ ಮೇಲೆ ಕೊಚ್ಚಿನ್ನಲ್ಲಿ ಆಶ್ರಯ ಪಡೆಯಲು ಅವಕಾಶ ಕೊಟ್ಟಿದೆ. ಇದನ್ನೇ ಲಿವರೇಜ್ ಪಾಯಿಂಟ್ ಇಟ್ಕೊಂಡು ಭಾರತ ಕೇಳಿರ್ಬೋದು ಇರಾನಿಗೆ, ನಮ್ಮ ಹಡಗುಗಳನ್ನು ಬಿಟ್ಟು ಬಿಡಿ ಅಂತ. ಇರಾನ್ನಲ್ಲಿ ಯಾರೋ ಒಬ್ಬರು ಒಪ್ಕೊಂಡಿರಲೂಬಹುದು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ಅವರಿಗೆ IRGC ಮೇಲೆ ಕಂಟ್ರೋಲ್ ಇದೆಯೋ ಇಲ್ಲವೋ?
IRGCಯ ಯಾವುದೋ ಕಮಾಂಡರ್ ಬಂದು ಏನಾದ್ರು ಮಾಡಿರಿ, ಏನು ಮಾಡೋಕ್ಕಾಗತ್ತೆ ಅದನ್ನು? ಅದಕ್ಕೆ ನಾನು ಹೇಳೋದು, 36 ಭಾರತಕ್ಕೆ ಬರಬೇಕಾಗಿದ್ದ 36 ತೈಲ ಟ್ಯಾಂಕರ್ಗಳು ಪರ್ಷಿಯನ್ ಗಲ್ಫ್ನಲ್ಲಿ ಸಿಕ್ಕಾಕೊಂಡಿದ್ದಾವೆ, ವರ್ತ್ 10,000 crores. ಅವಷ್ಟು ಹೊರಗೆ ಬರೋ ತನಕ, ಸುರಕ್ಷಿತವಾಗಿ ಹೊರಗೆ ಬರೋ ತನಕ ಈ ಡೀಲ್ ಸ್ಟ್ರೈಕ್ ಆಗಿದೆ ಅಂತ ಅದ್ಯಾಕೋ ನನಗೊಪ್ಪೋದಕ್ಕಾಗ್ತಿಲ್ಲ. ನೋಡಿ, ಅದರ ಮಧ್ಯದಲ್ಲಿ ಒಂದು ಹಡಗು ತೇಲ್ಕೊಂಡು ಬಂತು. ಏನು 2 ಕಣ್ಣು ಸಾಲದು ಈ ದೃಶ್ಯಗಳನ್ನು ನೋಡೋದಕ್ಕೆ. ಸುದ್ದಿ ಹಂಗಿದೆ. ಇದು ತೈಲ ಟ್ಯಾಂಕರು ಪರ್ಷಿಯನ್ ಗಲ್ಫ್ನಲ್ಲೇ ಇತ್ತು. ಹಾರ್ಮುಜ್ ಜಲಸಂಧಿಯನ್ನು ದಾಟ್ಕೊಂಡು ಬಂದಿದೆ. ಮುಂಬೈಗೆ ಬಂದುಬಿಡ್ತೀವತ್ತು. ಫುಲ್ ಆಯಿಲ್ ತುಂಬಿಕೊಂಡು ಬಂತು. ಕಥೆ ಬಹಳ ರೋಚಕವಾಗಿದೆ. ಇದು ಹೆಂಗೆ ಬಂತು ಅಂತ. 1,35,000 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ತುಂಬಿಕೊಂಡು ಲೈಬೀರಿಯಾ ಮೂಲದ ಹಡಗು ಶೆನ್ಲಾಂಗ್ ಸೂಯೇಜ್ ಮ್ಯಾಕ್ಸ್ ಅಂತ ಇದರ ಹೆಸರು, ಶೆನ್ಲಾಂಗ್ ಸೂಯೇಜ್ ಮ್ಯಾಕ್ಸ್, ಭಾರತಕ್ಕೆ ಬಂದಿತು. ಭಾರತದ ಧ್ವಜ ಕಾಣಿಸ್ತಾ ಇದೆ ಅಲ್ಲಿ. ಈ ಹಡಗುಗಳಲ್ಲಿ ಯಾವ ದೇಶಕ್ಕೆ ಅದು ಹೋಗ್ತಾ ಇದೆ ಅದರ ಧ್ವಜ ಹಾಕ್ತಾರೆ. ನನಗೆ ಅರ್ಥ ಆಗಿದ್ದದು, ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ಇನ್ನೊಂದು ಸಲ. ಯಾವ ದೇಶಕ್ಕೆ ಹೋಗ್ತಾ ಇದೆಯೋ ಅದರ ಧ್ವಜ ಹಾಕ್ತಾರೆ. ಲೈಬೀರಿಯಾದ ಹಡಗು, ಅದರ ಕ್ಯಾಪ್ಟನ್ ಇಂಡಿಯನ್ನು, ಭಾರತಕ್ಕೆ ಬಂತು. ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಸೌದಿ ಅರೇಬಿಯಾದ ರಾಸ್ ತನೂರಾ ಬಂದರಿನಲ್ಲಿ ಇದು ಆಯಿಲ್ ಫಿಲ್ ಮಾಡ್ಕೊಳ್ಳುತ್ತೆ. ಯಾವತ್ತು? ಮಾರ್ಚ್ 1ನೇ ತಾರೀಕು. ಮಾರ್ಚ್ 1ನೇ ತಾರೀಕು ಆಯಿಲ್ ಹೇರ್ಕೊಂಡಿದೆ. ಇದು ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗಿದ್ದು. ಅಂದರೆ ಯುದ್ಧ ಪೀಕ್ನಲ್ಲಿದ್ದಾಗ ಇರಾನಿನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಖಮೇನಿಯನ್ನು ಇಸ್ರೇಲ್ ಅಮೇರಿಕಾಗಳು ಹೊಡೆದು ಹಾಕಿದ ಮಾರನೇ ದಿವಸ ಈ ಹಡಗು ಆಯಿಲ್ ತುಂಬಿಕೊಳ್ಳುತ್ತೆ ಸೌದಿ ಅರೇಬಿಯಾದ ರಾಸ್ ತನೂರಾದಲ್ಲಿ ಮಾರ್ಚ್ 1ನೇ ತಾರೀಕು. ಮಾರ್ಚ್ 3ನೇ ತಾರೀಕು ಅಲ್ಲಿಂದ ಹೊರಡುತ್ತಿದ್ದು. ಮಾರ್ಚ್ 8ನೇ ತಾರೀಕು ಇದರ ಕ್ಯಾಪ್ಟನ್ನು ಟ್ರ್ಯಾಕಿಂಗ್ ಸಿಸ್ಟಮ್ ಆಫ್ ಮಾಡ್ಕೊಂಡಂತೆ. ಟ್ರ್ಯಾಕಿಂಗ್ ಸಿಸ್ಟಮ್ ಆಫ್ ಮಾಡ್ಕೊಂಡ. ಅದೇನು ಅಂತ ಹೇಳ್ತೀನಿ ಡೀಟೇಲ್ಸು. ಹಡಗು ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ಅಂತದನ್ನ ಆಫ್ ಮಾಡ್ಕೊಂಬಿಟ್ರೆ. ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಇರ್ತವೆ ಫ್ಯಾಕ್ಟ್ಗಳು. ಮಾರ್ಚ್ 9ನೇ ತಾರೀಕು ಹಾರ್ಮುಜ್ ಜಲಸಂಧಿ ದಾಟುತ್ತಿದ್ದು. ಯುದ್ಧ ಪೀಕ್ನಲ್ಲಿತ್ತು, ನೆನಪಿರಲಿ, ಯುದ್ಧ ಪೀಕ್ನಲ್ಲಿತ್ತು. ಹಾರ್ಮುಜ್ ಜಲಸಂಧಿಯನ್ನು ಈ ಹಡಗು ದಾಟ್ತು. ಇವತ್ತು ಮಧ್ಯಾಹ್ನ 1:15 ಮುಂಬೈಗೆ ಬಂದು ತಲುಪಿತು. ಟ್ರ್ಯಾಕಿಂಗ್ ಸಿಸ್ಟಮ್ ಆಫ್ ಮಾಡ್ಕೊಳ್ಳೋದು ಅಂದರೆ ಏನು? ಇದನ್ನು ನೌಕಾ ಭಾಷೆಯಲ್ಲಿ ಗೋಯಿಂಗ್ ಡಾರ್ಕ್ ಅಂತ ಕರೀತಾರಂತೆ. ಗೋಯಿಂಗ್ ಡಾರ್ಕ್ ಇನ್ ಮೆರಿಟೈಮ್ ಟರ್ಮ್ಸ್ ರೆಫರ್ಸ್ ಟು ಅ ವೆಸಲ್ ಸ್ವಿಚಿಂಗ್ ಆಫ್ ಇಟ್ಸ್ ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್. AIS ಅಂತ ಒಂದು ಸಿಸ್ಟಮ್ ಇರುತ್ತೆ, ಆಟೋಮೆಟಿಕ್ ಐಡೆಂಟಿಫಿಕೇಷನ್ನು. ಅದರದ್ದು ಬಟನ್ ಆನ್ ಇದ್ದರೆ ಅಕ್ಕಪಕ್ಕದ ಅಷ್ಟೂ ಹಡಗುಗಳಿಗೆ ಗೊತ್ತಾಗ್ತಾ ಇರುತ್ತೆ ಈ ಹಡಗು ಯಾವುದು, ಯಾವ ದೇಶದ್ದು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟು ದೊಡ್ಡದು, ಯಾವ ಸ್ಪೀಡ್ನಲ್ಲಿ ಹೋಗ್ತಾ ಇದೆ, ಎಲ್ಲ ಗೊತ್ತಾಗುತ್ತೆ ಅದಕ್ಕೆ. ಬಟನ್ AISನ ಬಟನ್ ಆನ್ ಇದ್ದರೆ. ಅದನ್ನು ಆಫ್ ಮಾಡಿಬಿಟ್ರೆ ಹಡಗು ಕಾಣಿಸ್ತಾ ಇರುತ್ತಷ್ಟೇ. ಉಳಿದವ್ರಿಗೇನೂ ಗೊತ್ತಾಗೋದಿಲ್ಲ ಆ ಯಾವ ಹಡಗು ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಎಷ್ಟು ದೊಡ್ಡದು, ಏನು ಹೇರ್ಕೊಂಡಿದೆ, ಏನೂ ಗೊತ್ತಾಗೋದಿಲ್ಲಂತೆ. ಇದರ ಕ್ಯಾಪ್ಟನ್ ಭಾರತೀಯ ಅಂದರು. ಅವನು ಯಾರೋ ಊರಿಗೆ ಮಿಕ್ಕಿದ ಮಗನೇ ಇರಬೇಕು ಅಲ್ರಿ. ಯುದ್ಧ ಆ ಲೆವೆಲಲ್ಲಿ ನಡೀತಿರುವಾಗ ಅದೇನು ದೋಣಿನ ಅದು? ಏನೋ ಇಬ್ಬರು ಕುತ್ಕೊಂಡು ಹುಟ್ಟಾಕೊಂಡ್ ಬಂದುಬಿಟ್ರಪ್ಪ ಅನ್ನೋದಕ್ಕೆ. ಇಂಥ ದೊಡ್ಡ ಹಡಗು, ಹಾರ್ಮುಜ್ ಜಲಸಂಧಿ ಇರೋದೇ 32 ಕಿಲೋಮೀಟರ್ ಅಗಲ. ವಿಜುವಲ್ ಡಿಸ್ಟ್ರಾಕ್ಷನ್ ಇರೋದಿಲ್ಲ. ಯಾರೋ IRGC ಅವರು ಕಾವಲು ಬೋಟ್ಗಳಲ್ಲಿ ರೌಂಡ್ಸ್ ಹಾಕ್ತಾ ಇದ್ರು ಕೂಡ ಕಾಣಿಸುತ್ತದು. ಈ ಮನುಷ್ಯ ಅದು ಹೆಂಗೆ ದಾಟಿಸ್ಕೊಂಬಂದ ಈ ಹಡಗನ್ನು ಅಂತ ಈಗಲೂ ಆಶ್ಚರ್ಯನೇ. ಏನೋ ಆಗೋದೆಲ್ಲ ಒಳ್ಳೆಯದಕ್ಕೆ. ಇಂಥ ದುರಿತ ಕಾಲದಲ್ಲಿ ಭಾರತಕ್ಕೆ ಕ್ರೂಡ್ ಆಯಿಲ್ ತುಂಬಿಕೊಂಡಂಥ ಅದು ಏನು 1.35 lakh ಮೆಟ್ರಿಕ್ ಟನ್, 1,35,000 ಮೆಟ್ರಿಕ್ ಟನ್ ಕ್ರೂಡ್ ಆಯಿಲ್ ತುಂಬಿಕೊಂಡು ಒಂದು ಹಡಗು ಬಂತು ಅನ್ನೋದು ಸಮಾಧಾನದ ವಿಷಯ. ಇರಾನಿನ ನೌಕಾಸೇನೆಯ ಕಣ್ಣಿಗೆ ಬೀಳದಂತೆ ಈ ಹಡಗನ್ನು ತಗೊಂಡು ಬಂದಿದ್ದಾರಂತೆ. ಆ ಭಾರತೀಯ ಕ್ಯಾಪ್ಟನನ್ನು ಕರೆದು ಒಂದು ಅದ್ಧೂರಿ ಸನ್ಮಾನ ಮಾಡಬೇಕು. ಅದ್ಧೂರಿ ಸನ್ಮಾನ.
ಇನ್ನೊಂದು ಕಡೆ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಇರಾನ್ ಅನಿರ್ಬಂಧಿತವಾಗಿ ಯಾವುದೇ ಅಡೆತಡೆ ಇಲ್ಲದೆ ಚೀನಾಕ್ಕೆ ಆಯಿಲ್ ಕಳಿಸ್ತಾನೇ ಇದೆ. ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಚೀನಾದ ಹಡಗುಗಳು ಆಯಿಲ್ ತುಂಬಿಕೊಂಡು ಹೋಗ್ತಾನೆ ಇದ್ದಾವೆ. ಇರಾನ್ ಸರ್ಕಾರಕ್ಕೆ 60% ಆದಾಯ ಬರದೆ ಆಯಿಲ್ ಮಾರುವುದರಿಂದ 60%. ಇರಾನಿನ ಒಟ್ಟಾರೆ ರಫ್ತಿನಲ್ಲಿ 90% ಇರೋದು ಆಯಿಲ್ಲೇ. ಇನ್ನು 10% ಡ್ರೈ ಫ್ರೂಟ್ಸು ಅದು ಇದು ಬರ್ತವೆ. 90% ಆಯಿಲನ್ನೇ ರಫ್ತು ಮಾಡೋದದು. ಒಂದು ಕಡೆ ಯುದ್ಧದ ಪಾಡಿಗೆ ಯುದ್ಧ ನಡೀತಾ ಇದೆ, ಇನ್ನೊಂದು ಕಡೆ ಇರಾನಿನ ಆಯಿಲ್ ಪಾಡಿಗೆ ಆಯಿಲ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಆಯಿಲ್ ಎಕ್ಸ್ಪೋರ್ಟ್ ನಡೀತಾನೇ ಇದೆ. ಅಲ್ಲಿ ಒಂದು ಖರ್ಗ್ ದ್ವೀಪ ಅನ್ನುವಂಥದ್ದು ಒಂದು ದ್ವೀಪ ಇದೆ, ತುಂಬ ಸಣ್ಣದದು, 24 ಸ್ಕ್ವೇರ್ ಕಿಲೋಮೀಟರ್ ಇದೆ. ಪರ್ಷಿಯನ್ ಗಲ್ಫ್ನಲ್ಲಿ ಬರುತ್ತದು ಖರ್ಗ್ ದ್ವೀಪ. ಮೇನ್ಲ್ಯಾಂಡ್ ಇರಾನ್ನಿಂದ ಒಂದು 25-30 ಕಿಲೋಮೀಟರ್ ದೂರದಲ್ಲಿ ಪರ್ಷಿಯನ್ ಗಲ್ಫ್ನಲ್ಲಿದೆ. ತುಂಬ ಸಣ್ಣದು ಕಾಣಿಸುತ್ತೆ ನೋಡಿ ಅಲ್ಲಿ. ಇದು ಇರಾನಿನ ಆಯಿಲ್ ಎಕ್ಸ್ಪೋರ್ಟಿನ ಹೆಡ್ಕ್ವಾರ್ಟರ್. ಇರಾನ್ ದೇಶದಾದ್ಯಂತ ಇರುವ ತೈಲ ಬಾವಿಗಳಿಂದ ಆಯಿಲನ್ನು ತೆಗೆದು ಈ ಖರ್ಗ್ ದ್ವೀಪದ ತನಕ ಪೈಪ್ಲೈನ್ನಲ್ಲಿ ತರ್ತಾರೆ. ಅಲ್ಲಿ ಅವ್ರದ್ದು ದೊಡ್ಡ ದೊಡ್ಡ ಸ್ಟೋರೇಜ್ ಟ್ಯಾಂಕ್ಗಳಿದ್ದಾವೆ. ಈ ಟ್ಯಾಂಕ್ಗಳಿಂದ ಹಡಗುಗಳಿಗೆ ತುಂಬ್ತಾರೆ. ಹಡಗುಗಳಿಗೆ ಇಲ್ಲಿ ಆ ಖರ್ಗ್ ದ್ವೀಪದಲ್ಲಿ ಹಡಗುಗಳಿಗೆ ತುಂಬಿ ಹಡಗಿಂದ ಪರ್ಷಿಯನ್ ಗಲ್ಫ್ ದಾಟ್ಕೊಂಡು, ಹಾರ್ಮುಜ್ ಜಲಸಂಧಿ ದಾಟ್ಕೊಂಡು, ಗಲ್ಫ್ ಆಫ್ ಒಮನ್ ದಾಟ್ಕೊಂಡು ಅರಬ್ಬಿ ಸಮುದ್ರ ಪ್ರವೇಶ ಮಾಡ್ತವೆ ಹಡಗುಗಳು. ಖರ್ಗ್ ದ್ವೀಪ ಇರಾನಿನ ಹೆಡ್ಕ್ವಾರ್ಟರ್ ಅದು. ಇರಾನಿನಲ್ಲಿ 5,000 ಟಾರ್ಗೆಟ್ಗಳನ್ನು ಹೊಡೆದಿದ್ದಾರೆ ಅಮೇರಿಕದವರು, ಇಸ್ರೇಲ್ನವರು. ನೆನ್ನೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಇರಾನ್ನಲ್ಲಿ ಹೊಡೆಯೋದಕ್ಕೆ ಇನ್ನೇನೂ ಇಲ್ಲ ನಮಗೆ ಅಂತ. ಬಟ್ ಎರಡೂ ದೇಶಗಳು ಭಾಳ ಎಚ್ಚರಿಕೆಯಿಂದ, ಈ ಕಡೆ ಅಪ್ಪಿತಪ್ಪಿನೂ ವಿಮಾನಗಳು ಹೋಗಬಾರ್ದು, ನಮ್ಮದು ಯುದ್ಧ ವಿಮಾನಗಳು ಹೋಗಬಾರ್ದು, ಅಪ್ಪಿತಪ್ಪಿನೂ ಅದು ಆ ದಿಕ್ಕಿಗೊಂದು ಮಿಸೈಲ್ ಹೋಗಬಾರ್ದು ಅಂತ ಅಷ್ಟು ಎಚ್ಚರಿಕೆಯಿಂದ ಇದ್ದಾರೆ. ಯುದ್ಧದ ಮಧ್ಯದಲ್ಲಿಯೂ ಇರಾನ್ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಅದನ್ನು ನಿಲ್ಲಿಸಿಬಿಟ್ರೆ ಇರಾನ್ ಇನ್ನಷ್ಟು ತಡಿಬಹುದು, ಎಲ್ಲ ಕರೆಕ್ಟು. ಬಟ್ ಇರಾನ್ನಿಂದ ಬರ್ತಾ ಇರುವ ಆ ಆಯಿಲ್ಲು ನಿಂತು ಹೋಗಿಬಿಟ್ರೆ ಆಯಿಲ್ ಮಾರ್ಕೆಟ್ ಏನಾಗತ್ತೆ? ಆಯಿಲ್ ಮಾರ್ಕೆಟ್ ಎಲ್ಲಿಗೆ ಹೋಗಬೇಕು? ಅದು ಚೀನಾಕ್ಕೆ ಹೋಗುತ್ತೋ, ಇನ್ನೊಂದು ದೇಶಕ್ಕೆ ಹೋಗುತ್ತೋ, ಮತ್ತೊಂದು ದೇಶಕ್ಕೆ ಹೋಗುತ್ತೋ. ಯಾವುದೋ ಒಂದು ದೇಶ ನಮಗೆ ಆಯಿಲ್ ಬಂತು ಅಂತ ಸುಮ್ಮನಿದೆಯಾ? ಇರಾನಿನ ಈ ಆಯಿಲ್ ಬರದೇ ಹೋದರೆ ಅವರು ಆಯಿಲ್ ಮಾರ್ಕೆಟಿಗೆ ಬರ್ತಾರೆ, ನಮಗೂ ಬೇಕು ಅಂತ. ರೇಟ್ ಎಲ್ಲಿಂದ ಎಲ್ಲಿಗೆ ಹೋಗ್ತವೆ? ಇದು ಈ ಕಾರಣಕ್ಕಾಗಿ ಇರಾನ್ ಇಂಥ ಸಂದರ್ಭದಲ್ಲಿಯೂ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಅಮೇರಿಕ, ಇಸ್ರೇಲ್ಗಳ ತಲೆ ಕೆಡಿಸಿಕೊಳ್ತಾ ಇಲ್ಲ. ಅಪ್ಪಿತಪ್ಪಿಯೂ ಇದರ ಮೇಲೆ ದಾಳಿ ನಡೆಸ್ತಾ ಇಲ್ಲ. ಉಳಿದಂತೆ ಇರಾನಿನ ಆಯಿಲನ್ನು ಖರೀದಿ ಮಾಡಬಾರ್ದು ಅಂತ ನಿರ್ಬಂಧವನ್ನು ಅಮೇರಿಕ ವಿಧಿಸಿತ್ತು. ಯಾವ ದೇಶವೂ ಖರೀದಿ ಮಾಡಬಾರ್ದು ಅಂತ. ಆ ನಿರ್ಬಂಧ ವಿಧಿಸುವುದಕ್ಕಿಂತ ಮೊದಲು ಭಾರತಕ್ಕೆ ಹೆಚ್ಚಿನ ಆಯಿಲ್ ಇರಾನ್ನಿಂದ ಬರ್ತಿತ್ತು. ಭಾರತ ಆಯಿಲ್ ಖರೀದಿನ ಕಡಿಮೆ ಮಾಡ್ತು. ಯಾವ ಸರ್ಕಾರ ಇದ್ದಾಗ, ಯಾರು ಪ್ರಧಾನಿ ಇದ್ದಾಗ ಬೇಡ ಆ ವಿಷಯ. ಆಯಿಲ್ ಖರೀದಿ ಕಡಿಮೆ ಮಾಡ್ತು. ಬೇರೆ ಬೇರೆ ಕಡೆಯಿಂದ ಆಯಿಲ್ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಅದಾದ ಮೇಲೆ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಯಿತು. ಅಮೇರಿಕ ರಷ್ಯಾದಿಂದಲೂ ಆಯಿಲ್ ಖರೀದಿ ಮಾಡಬಾರ್ದು ಅಂತ ಹೇಳ್ತು. ನಮ್ಮ ಸರ್ಕಾರ ಹೇಳ್ತು ನಮಗೆ ಕಡಿಮೆ ರೇಟಲ್ಲಿ ಸಿಗ್ತಾಯಿದೆ, ನಾವು ತಗೊಳ್ಳೋರೆ ಅಲ್ಲಿಂದ ಅಂತ. ಹಂಗೆ ನಡ್ಕೊಂಡು ಬರ್ತಿತ್ತು. ಈ ನಿರ್ಬಂಧದ ಮಧ್ಯದಲ್ಲಿ ಚೀನಾಕ್ಕಂತೂ ಅನೂಚಾನವಾಗಿ ಕಳಿಸ್ತಾ ಇತ್ತು ಇರಾನ್ ಆಯಿಲನ್ನು. ಚೀನಾ ಕಳಿಸ್ತಾನೇ ಇದ್ರು ಅವರು. ಬೇರೆ ದೇಶಗಳಿಗೆ ಹೋಗ್ತಾ ಇರಲಿಲ್ಲವಾ ಇರಾನಿನ ಆಯಿಲ್ಲು? ಅಫ್ಕೋರ್ಸ್ ಹೋಗ್ತಿತ್ತು. ಅದಕ್ಕೆ ಅದರದೇ ಆದಂತಹ ಸ್ಮಗ್ಲಿಂಗ್ ಮಾರ್ಗಗಳಿದ್ದಾವೆ. ಸ್ಮಗ್ಲಿಂಗ್ ನಡೆಯುತ್ತೆ. ಒಂದು ದಿನಕ್ಕೆ ಒಂದು ಲೆಕ್ಕಾಚಾರ ಇದೆ, ಹೆಚ್ಚು ಕಡಿಮೆ 1.3 ಮಿಲಿಯನ್ ಮೆಟ್ರಿಕ್ ಟನ್ನಿಂದ 1.6 ಮಿಲಿಯನ್ ಮೆಟ್ರಿಕ್ ಟನ್ ತನಕ ಇರಾನ್ನಿಂದ ಎಲ್ಲ ನಿರ್ಬಂಧಗಳ ಮಧ್ಯೆಯೂ ಅಮೇರಿಕದ ಕಣ್ಣು ತಪ್ಪಿಸಿ ಕಳ್ಳ ಸಾಗಾಣಿಕೆ ನಡೀತಾನೇ ಇತ್ತು ಕಳ್ಳ ಸಾಗಾಣಿಕೆ. 1.3 ಮಿಲಿಯನ್ ಬ್ಯಾರಲ್ ನಿಂದ ಹಿಡಿದು 1.6 ಮಿಲಿಯನ್ ಬ್ಯಾರಲ್ ತನಕ ಕದ್ದು ಮುಚ್ಚಿ ಸ್ಮಗ್ಲಿಂಗ್ ನಡೀತಾ ಇತ್ತು. ಆ ಸ್ಮಗ್ಲಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದೇ ಆಶ್ಚರ್ಯ. ಅಷ್ಟು ದೊಡ್ಡ ಹಡಗು ನೋಡಿ. ಅದು ಖರ್ಗ್
ದ್ವೀಪದಲ್ಲಿ ಲೋಡ್ ಮಾಡ್ಕೊಳ್ಳುತ್ತೆ. ಅಲ್ಲಿಂದ ಯಾವ ದೇಶಕ್ಕೆ ಹೋಗುತ್ತೆ ಅನ್ನುವ ವಿಷಯ. ಈಗ ಚೀನಾದ ಫ್ಲಾಗ್ ಹಾಕೊಂಡು ಬಂದುಬಿಡ್ತಾರಪ್ಪ. ಚೀನಾಗೆ ನಾವು ಮಾರ್ತಾನೇ ಇದ್ದೀವಲ್ಲ, ಅಲ್ಲಿ ಕೂತ್ಕೊಂಡು ಲೆಕ್ಕ ಇಡೋರು ಯಾರು? ಇಷ್ಟು ಹಡಗೋಯ್ತು, ಇಷ್ಟು ಆಯಿಲ್ ಹೋಯ್ತು, ಲೆಕ್ಕ ಯಾರು ಇಡೋದಿಲ್ಲ. ಎಲ್ಲವೂ ಅವ್ರದ್ದೇ ನಿಯಂತ್ರಣದಲ್ಲಿದೆ. ಇಡೀ ಹಾರ್ಮುಸ್ ಜಲಸಂಧಿನೇ ಅವರ ನಿಯಂತ್ರಣದಲ್ಲಿದೆ. ಚೀನಾದ ಫ್ಲಾಗ್ ಹಾಕ್ಕೊಂಡು ಹಾರ್ಮುಸ್ ಜಲಸಂಧಿಯಿಂದ ಹೊರಗೆ ಬಂತು. ಇರಾನ್ನಿಂದ ಹೆಂಗೂ ಚೀನಾದವ್ರು ಖರೀದಿ ಮಾಡ್ತಿದ್ದಾರೆ, ಚೀನಾಗೆ ಇನ್ನೊಂದು ಹಡಗೋಯ್ತು ಅಂತ. ಅಲ್ಲಿಂದ ಬಂದು ಅರೇಬಿಯನ್ ಸೀನ, ಅರಬ್ಬಿ ಸಮುದ್ರವನ್ನು ಎಂಟರಾಗಿ ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಇರುತ್ತೆ, ಯಾವ ದೇಶಕ್ಕೂ ಸಂಬಂಧಪಡದೇ ಇರುವಂಥ ಸಮುದ್ರ ಇರುತ್ತಲ್ಲ, ಆ ಸಮುದ್ರದ ಮಧ್ಯದಲ್ಲಿ ನಿಲ್ಲಿಸಿ ಒಂದು ಹಡಗಿನಿಂದ, ಒಂದು ಆಯಿಲ್ ಟ್ಯಾಂಕರ್ನಿಂದ ಇನ್ನೊಂದು ಆಯಿಲ್ ಟ್ಯಾಂಕರಿಗೆ ಆಯಿಲ್ನ ಶಿಫ್ಟ್ ಮಾಡ್ತಾರಂತೆ. ಸ್ಮಗ್ಲಿಂಗ್ನ ಮಾರ್ಗ ಇದು. ಓದ್ತಾ ಇದ್ರೆ ಭಾಳ ಫ್ಯಾಸಿನೇಟಿಂಗ್ ಅನಿಸಿದ್ವಿ ಎಲ್ಲ ಕಥೆಗಳು. ಮಧ್ಯದಲ್ಲಿ, ಸಮುದ್ರದ ಮಧ್ಯದಲ್ಲಿ ನಿಲ್ಲಿಸಿ ಒಂದು ಆಯಿಲ್ ಟ್ಯಾಂಕರ್ನಿಂದ ಇನ್ನೊಂದು ಆಯಿಲ್ ಟ್ಯಾಂಕರ್ಗೆ ಆಯಿಲ್ ಶಿಫ್ಟ್ ಮಾಡ್ತಾರೆ. ಹೊಸ ಆಯಿಲ್ ಟ್ಯಾಂಕರ್ ತುಂಬ್ಕೊಂಡಿರುತ್ತಲ್ಲ, ಅದು ಯಾವ ದೇಶಕ್ಕೆ ಹೋಗ್ಬೇಕು ಆ ದೇಶದ ಧ್ವಜ ನೆಟ್ಕೊಂಡು ಹೋಗ್ಬಿಡುತ್ತೆ. ಅದು ಇರಾನ್ನಿಂದ ಬಂದ ಆಯಿಲ್ ಅಂತ ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಹಾರ್ಮುಸ್ ಜಲಸಂಧಿಯನ್ನು ದಾಟಿಕೊಂಡು ಹೋಗಿದ್ದ ಆಯಿಲ್ ಟ್ಯಾಂಕರ್ ಮತ್ತು ಅರ್ಧ ದಾರಿಯಿಂದ ವಾಪಸ್ ಬಂದುಬಿಡುತ್ತೆ. ಈ ಥರ ಸ್ಮಗ್ಲಿಂಗ್ ನಡೆಸಿ 1.3 ಮಿಲಿಯನ್ ಬ್ಯಾರಲ್ನಿಂದ 1.6 ಮಿಲಿಯನ್ ಬ್ಯಾರಲ್ ಪರ್ ಡೇ ಇರಾನ್ ಆಯಿಲನ್ನು ಕಳಿಸ್ತಾನೇ ಇದೆ ಹೊರಗೆ. ಅದರಿಂದ ಆ ದೇಶ ಹೆಂಗೆ ನಡಿಬೇಕು ಹಂಗೆ ನಡೀತಾನೇ ಇದೆ. ಯುದ್ಧ ಶುರುವಾದ ನಂತರ 11.7 ಮಿಲಿಯನ್ ಬ್ಯಾರಲ್ ಆಯಿಲನ್ನು ಚೀನಾಕ್ಕೆ ಕಳಿಸಿದೆ. $11.7 ಮಿಲಿಯನ್. ಇರಾನ್ನಲ್ಲಿ ಉತ್ಪಾದನೆಯಾಗುವ ಒಟ್ಟು ಆಯಿಲ್ನ 90% ಹೋಗೋದೇ ಚೀನಾಕ್ಕೆ. 90% ಚೀನಾಕ್ಕೆ ಹೋಗುತ್ತೆ. ಉಳಿದದ್ದು ಸ್ಮಗ್ಲಿಂಗ್ ಮೂಲಕ ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ. ಈ ಮಧ್ಯದಲ್ಲಿ ಕ್ಯಾರೋಲಿನ್ ಲಿವಿಟ್, ಅಮೇರಿಕದ ಪತ್ರಿಕಾ ಕಾರ್ಯದರ್ಶಿ, ಮತ್ತೊಮ್ಮೆ ಹೇಳಿದ್ರು, ನಾವು 1 ತಿಂಗಳ ಕಾಲ ಭಾರತಕ್ಕೆ ಅನುಮತಿ ಕೊಟ್ಟಿದ್ದೇವೆ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದಕ್ಕೆ ಅಂತ. 1 ತಿಂಗಳ ಅನುಮತಿ ಅಂದರೆ ಉದ್ದೇಶಪೂರ್ವಕವಾಗಿ ಕೆಣಕುವುದಕ್ಕೆ ಹೇಳ್ತಾ ಇದ್ದಾರಾ, ಅಪಮಾನಿಸುವುದಕ್ಕೆ ಹೇಳ್ತಾ ಇದ್ದಾರಾ ಅನ್ನೋ ಥರ ಇದೆ ಹೇಳಿಕೆಗಳು. ಯಾಕೆ ಈ ಪರ್ಮಿಷನ್ ಕೊಟ್ಟರು? ದೇ ಆರ್ ಗುಡ್ ಫ್ರೆಂಡ್ಸ್ ಅಂತ. ಭಾರತೀಯರು ನಮ್ಗೆ ಒಳ್ಳೆಯ ಫ್ರೆಂಡ್ಸು. ಅದಕ್ಕೆ ಇನ್ನೊಂದು ಕಡೆ ಸಂಸತ್ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ LPG ಕೊರತೆಯದ್ದೇ ಜೋರು ಚರ್ಚೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನು ಆರಂಭಿಸಿದರು. ಹಿಗ್ಗಾಮುಗ್ಗಾ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಹರ್ದೀಪ್ ಸಿಂಗ್ ಪುರಿ, ಪೆಟ್ರೋಲಿಯಂ ಸಚಿವರು, ಎಪ್ಸ್ಟೀನ್ನ ಆತ್ಮೀಯ ಮಿತ್ರರು ಅಂತ ಹೇಳಿದಾಗ ಸ್ಪೀಕರ್ ಅದನ್ನು ತಡೆದರು. ಯಾವ ವಿಷಯ ಮಾತಾಡಬೇಕು ಅಂತ ನೀವು ನೋಟಿಸ್ ಕೊಟ್ಟಿದ್ದೀರೋ ಆ ವಿಷಯಕ್ಕೆ ಸೀಮಿತವಾಗಿ ಮಾತಾಡಿ ಅಂತ ಹರ್ದೀಪ್ ಸಿಂಗ್ ಪುರಿ ಅವರು ವಿವರವಾದ ಉತ್ತರ ಕೊಟ್ಟರು. ಚಿಂತೆ ಮಾಡಬೇಕಾದ ಸನ್ನಿವೇಶ ಇಲ್ಲ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವರು ಲೋಕಸಭೆಯಲ್ಲಿ ಆಗಿದ್ದಿತ್ತು. ನಮಗೂ ಅದೇ ಪ್ರಶ್ನೆ ಇತ್ತು. ಆರಂಭದಿಂದ ಏನು ಹೇಳ್ತಾ ಬಂದರು? 7-8 ವಾರಕ್ಕಾಗುವಷ್ಟು ಕ್ರೂಡ್ ಆಯಿಲ್ ಇದೆ, 7-8 ವಾರಕ್ಕಾಗುವಷ್ಟು ಕ್ರೂಡ್ ಆಯಿಲ್ ಇದೆ. ಮತ್ತು ಪ್ರಶ್ನೆ ಮತ್ತು ಯುದ್ಧ ಶುರುವಾಗಿ 1 ವಾರ ಆಗಿದೆ. ಆಲ್ರೆಡಿ ಕಮರ್ಷಿಯಲ್ LPG ಇಲ್ಲ, ಕಮರ್ಷಿಯಲ್ ಸಿಲಿಂಡರೇ ಇಲ್ಲ 1 ವಾರಕ್ಕೆ. ಅದಕ್ಕೆ ಟೆಕ್ನಿಕಲ್ ರೀಸನ್ಸ್ ಇದ್ದಾವೆ. ಟೆಕ್ನಿಕಲ್ ರೀಸನ್ಸ್. ಕ್ರೂಡ್ ಆಯಿಲ್ 60-70 ದಿನಕ್ಕೆ ಇರುವಷ್ಟು ಸ್ಟಾಕ್ ಇರೋದು ಹೌದು. ಎಲ್ಲರೂ ಪೆಟ್ರೋಲ್ನ ಕೊರತೆ ಆಯಿತು, ಡೀಸೆಲ್ನ ಕೊರತೆ ಆಯಿತು ಅಂತ ಕೇಳಿದ್ವ ನಾವು ಸುದ್ದಿನ? ಇಲ್ಲ, ಪೆಟ್ರೋಲ್ ಡೀಸೆಲ್ ಸಪ್ಲೈ ಇದೆ. LPGದ ಸಮಸ್ಯೆ. LPG ಪ್ರೊಡಕ್ಷನ್ನು 28% ಜಾಸ್ತಿ ಮಾಡಿದ್ದಾರೆ. ಗೃಹ ಬಳಕೆ LPGಗೆ ತೊಂದರೆ ಇಲ್ಲ, ಮನೆಗಳಿಗೆ ನೀವು ಪ್ಯಾನಿಕ್ ಬುಕ್ಕಿಂಗ್ ಮಾಡಿದ್ರೆ ಬರೋದು ಸಮಸ್ಯೆ ಆಗುತ್ತಷ್ಟೇ. ನಿಮಗೆ ಎಷ್ಟು ಬೇಕೋ ಅಷ್ಟು 1 ವಾರಕ್ಕೆ ಖಾಲಿ ಆಗ್ತಿದೆ ಅಂತಂದರೆ ಒಂದು ಬುಕ್ ಮಾಡ್ಕೊಳ್ಳಿ, ಅಷ್ಟಿದ್ರೆ ಸಮಸ್ಯೆನೇ ಇಲ್ಲ ದೇಶದಲ್ಲಿ. ಇದನ್ನು ಕಮರ್ಷಿಯಲ್ ಸಿಲಿಂಡರ್ನ ಉದ್ದೇಶಪೂರ್ವಕವಾಗಿ, ಅಂದರೆ ಗೃಹ ಬಳಕೆ ಕಡಿಮೆ ಆಗಬಾರ್ದು, ಇಂಪೋರ್ಟ್ ಕಡಿಮೆ ಆಗಿದೆ, ಬರೋದು ಕಡಿಮೆ ಆಗಿದೆ, ಗೃಹ ಬಳಕೆ ಕಡಿಮೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ನಿಲ್ಲಿಸಿದ್ದಾರೆ. ಮತ್ತು ಸ್ಟಾಕ್ 60 ದಿವಸದ್ದು 7-8 ವಾರದ್ದು ಕ್ರೂಡ್ ಆಯಿಲ್ ಇದೆ. ಕ್ರೂಡ್ ಆಯಿಲ್ನಿಂದನೇ LPG ಆಗೋದು. LPG ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಸ್ಟಾಕ್ ಇಟ್ಕೊಳ್ಳೋಕ್ಕೆ ಬರೋದಿಲ್ಲ ಅಲ್ಲ, ಫೈನಾನ್ಷಿಯಲಿ ವಯಬಲ್ ಅಲ್ಲ ಅದು. LPGನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ತುಂಬ ಲೋ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ನಂಬರ್ಸ್ ಇದೆ ನನ್ನ ಹತ್ರ, ಕನ್ಫರ್ಮ್ ಅಲ್ಲ ಅನ್ನೋ ಕಾರಣ ತುಂಬ ಲೋ ಟೆಂಪರೇಚರ್ನಲ್ಲಿ ಮೇಂಟೈನ್ ಮಾಡ್ಕೋಬೇಕು, ಅದನ್ನು ಸ್ಟಾಕ್ ಇಟ್ಕೋಬೇಕು. ಅದರ ಖರ್ಚು ತುಂಬ ಜಾಸ್ತಿ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ₹5 ಟೊಮ್ಯಾಟೋನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ದಿನಕ್ಕೆ ₹15 ಖರ್ಚು ಮಾಡು ಅಂದರೆ ಹುಚ್ಚರಾಟ ಅನ್ನೋದಿಲ್ವಾ? ದಿನ ಫ್ರೆಶ್ ತರ್ಬೋದಲ್ಲ ಅಂತಿರಲ್ಲ. LPG ಕಥೆನೂ ಹಾಗೆ. ಯಾವ ದೇಶವೂ ಹೀಗೆ 4 ತಿಂಗಳು 5 ತಿಂಗಳು LPG ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ.
ಅದು ಅಲ್ಲೇ ಉತ್ಪಾದನೆ ಆಗಬೇಕು, ಅಲ್ಲೇ ಸರಬರಾಜು ಆಗಬೇಕು. ಆ ಕಾರಣಕ್ಕಾಗಿ LPGಯ ಕೊರತೆಯಾಗಿದೆ. ಸಮಸ್ಯೆ ಹೆಚ್ಚಾಗಬಹುದಾ? ಆಗುವ ಸಾಧ್ಯತೆ ಇದೆ. ಪ್ರಿಪೇರ್ ಆಗಿರೋಣ. ಪೆಟ್ರೋಲು ಡೀಸೆಲ್ಗೂ ಕೊರತೆ ಆಗಬಹುದಾ? ಯುದ್ಧ ಮುಂದುವರೆದ್ರೆ ಆಗುತ್ತೆ. ಪ್ರಿಪೇರ್ ಆಗಿರೋಣ. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಒಂಥರ ಕೊಲೆಟ್ರಲ್ ಡ್ಯಾಮೇಜ್ ಇದ್ದಂಗಷ್ಟೇ. ಆಗುತ್ತೆ ಡ್ಯಾಮೇಜು. ಎಲ್ಲ ದೇಶಗಳಿಗಾದ ಪರಿಣಾಮ ನಮ್ಮ ಮೇಲಾಗುತ್ತೆ. ಲೆಟ್ ಅಸ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.